ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ನಗರದ ಹೊರವಲಯದ ಸ್ಟೀವರ್ಟ್ ಹಿಲ್ ಬಳಿ ಸಂಗ್ರಹ ಮಾಡಲಾಗುವ ಕಸ ವಿಲೇವಾರಿ ಘಟಕಕ್ಕೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಶುಕ್ರವಾರ ಭೇಟಿ ನೀಡಿ ವೀಕ್ಷಿಸಿದರು. ಕಸ ವಿಲೇವಾರಿ ಘಟಕದ ಗೇಟ್ ಬಳಿ ಇಳಿತಾ ಇದ್ದಂತೆ ರಸ್ತೆಯನ್ನೇ ಸರಿಯಾಗಿ ಇಟ್ಟುಕೊಂಡಿಲ್ಲ, ಇನ್ನು ಕಸವನ್ನು ಹೇಗೆ ವಿಲೇವಾರಿ ಮಾಡ್ತಾ ಇದ್ದೀರಾ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಯಾರಪ್ಪ? ಮಡಿಕೇರಿ ಇಸ್ ದ ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್, ನಾಟ್ ಎ ಬಿಗ್ ಡಿಸ್ಟ್ರಿಕ್ಟ್. ಬೇರೆ ಬಿಗ್ ಡಿಸ್ಟ್ರಿಕ್ಟ್ಗಳೆಲ್ಲ ವಿಸಿಟ್ ಮಾಡಿದ್ದೀನಿ, ಎಲ್ಲ ಕಡೆ ಈ ಥರ ಕಸವೇ ಎಲ್ಲೂ ಇಲ್ಲ. ಹೆಂಗೆ ಮ್ಯಾನೇಜ್ ಮಾಡ್ತಿರ್ರಿ ಈಗ? ಸರ್ ಆ್ಯಕ್ಚುಲಿ ಲೆಗಸಿ ಟೆಂಡರ್ ಆಗಿದೆ ಸರ್. ಲೆಗಸಿ ಎಷ್ಟು ವರ್ಷ ಆಯ್ತಪ್ಪ ಇದು ಶುರುವಾಗಿ? ಇದು ನಮಗೆ 2005 ಅಲಾಟ್ಮೆಂಟ್ ಕೊಟ್ಟಿದೆ. ಹಾಂ, ಎಷ್ಟು ವರ್ಷ ಆಯಿತು? 2005 ಅಲಾಟ್ಮೆಂಟ್ ಕೊಟ್ಟಿದ್ದು ಸರ್. ಅದಾದ್ಮೇಲೆ ಕೇಸ್ ಹೈಕೋರ್ಟಲ್ಲಿ. ಅಲ್ಲ, ಈಗ ಏನು ಇದು ಡ್ರೈ ವೆಟ್ಟು ಎರಡು ಏನೂ ಇದು ಮಾಡ್ತೀನಿ, ಚೇಂಜ್ ಮಾಡಲ್ಲ. ವೆಟ್ಟು ಪೂರ್ತಿ ಸಪ್ರೇಟಾಗಿ ಬಂದಿದೆ ಸರ್. ಹೋಪ್ಲೆಸ್ಲಿ ಮ್ಯಾನೇಜ್ ಇದೆ. ಎಲ್ಲೂ ನೋಡಿಲ್ಲಪ್ಪ ಇಂಥ ಕಸರೆ. ಇವೆಲ್ಲಿ ಮೆನ್ಯೂರ್ ಸಂಸ್ಕರಣೆ ಮಾಡ್ತೀರಾ ಇದರಲ್ಲಿ? ನೀವು ಹಾಕೋದು ವೆರಿ ಡೇಂಜರಸ್. ಕನಿಷ್ಠ ಓಡಾಡಲು ರಸ್ತೆ ಸುಗಮವಾಗಿರಬೇಕು. ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ಕಸವನ್ನು ವಿಲೇವಾರಿ ಮಾಡೋದು ಹೀಗೇನಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಸ ವಿಲೇವಾರಿ ಘಟಕ ಕೇಂದ್ರ ನಿರ್ವಹಣೆ ತುಂಬ ಕಳಪೆಯಿಂದ ಕೂಡಿದ್ದು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಾ ಇಲ್ಲ ಅಂತ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಸಿಟ್ಟಾದರು. ಒಣಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಕಸ ವಿಲೇವಾರಿ ಮಾಡಬೇಕು. ಆ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಕಸದಿಂದ ಸೋರುವ ನೀರು ಎಲ್ಲಿಗೆ ಹೋಗ್ತಾ ಇದೆ ಎಂಬ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇದೆಯಾ ಅಂತ ಪ್ರಶ್ನೆ ಮಾಡಿದರು. ಈ ಪ್ರದೇಶದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಕಸದ ನೀರು ಬೋರ್ವೆಲ್, ತೊರೆಗಳ ಮೂಲಕ ಮಲಿನವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ತಾಕೀತು ಮಾಡಿದರು. ಪರಿಸರ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗಳು ಗಮನ ಹರಿಸಬೇಕು, ಇಲ್ಲದಿದ್ದರೆ ಎಲ್ಲರ ಮೇಲೂ ಪ್ರಕರಣ ದಾಖಲಿಸಬೇಕಾಗುತ್ತೆ ಅಂತ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಎಚ್ಚರಿಕೆ ನೀಡಿದರು. ವೈದ್ಯಕೀಯ, ಪಶುವೈದ್ಯಕೀಯ, ಕುಡಿಯುವ ನೀರು ಪೂರೈಕೆ ವಿಭಾಗ, ನಗರಸಭೆ ಹಾಗೂ ಪರಿಸರ ಇಲಾಖೆ ಹೀಗೆ ಎಲ್ಲ ವಿಭಾಗದ ಇಂಜಿನಿಯರ್ಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು KN ಫಣೀಂದ್ರ ಅವರು ನಿರ್ದೇಶನ ನೀಡಿದರು. ಕೆರೆಕಟ್ಟೆ, ಕಾಲುವೆ, ತೊರೆಗಳ ಮೂಲಕ ಕಸದ ನೀರು ಹೋಗದಂತೆ ಎಚ್ಚರ ವಹಿಸಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಗಮನ ಹರಿಸುವುದು ಅತ್ಯಗತ್ಯ ಅಂತ ನಿರ್ದೇಶನ ನೀಡಿದರು. ಕಸ ವಿಲೇವಾರಿಯಿಂದ ವೈಜ್ಞಾನಿಕವಾಗಿ ಸಮರೋಪಾದಿಯಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸಬೇಕು. ಇಲ್ಲಿರುವ 6 ಎಕರೆ ಜಾಗ ಸಾಲುವುದಿಲ್ಲ, ಆದ್ದರಿಂದ ಬೇರೆ ಕಡೆಯೂ ಕಸ ವಿಲೇವಾರಿಗೆ ಜಾಗ ಕಾಯ್ದಿರಿಸಬೇಕೆಂದು ಸಲಹೆ ಮಾಡಿದರು. ಕಸ ವಿಲೇವಾರಿ ಘಟಕದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮನೆಗಳ ಮಾಹಿತಿ ಪಡೆಯಬೇಕು. ಶುಚಿತ್ವ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಕಸ ವಿಲೇವಾರಿ ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಮುಂದಾಗಬೇಕೆಂದರು. ಅದೇ ನೀವು ಕೊಟ್ಟಿರೋದು ಬೇರೆ ಪ್ರಶ್ನೆ. ಈಗ ಇದನ್ನು ಒಂದು ಸೈಂಟಿಫಿಕ್ ಸ್ಟಡಿ ಮಾಡಬೇಕು, ಗೊತ್ತಾಯ್ತೇನ್ರಿ? ರಿಪೋರ್ಟ್ ಕೊಡ್ಬೇಕು ನನಗೆ. ಇಲ್ಲ ಅಂತಂದರೆ ನಾನು ಎಲ್ಲರ ಮೇಲೆ ಬರ್ದಾಕ್ತೀನಿ.
ಶಿಫ್ಟ್ ಮಾಡೋದೊಂದು ಬೇರೆ ಪ್ರಶ್ನೆ. ಶಿಫ್ಟ್ ಆಗೋ ತನಕ ನಾವು ನೋಡ್ಕೋಬೇಕಲ್ಲ ಜೋಪಾನವಾಗಿ. ಅದಕ್ಕೇನು ಎಷ್ಟು ಖರ್ಚಾಗುತ್ತೆ ಏನು ಎತ್ತ ಅಂತ ಎಸ್ಟಿಮೇಟ್ ಮಾಡಿ ಇದೆಲ್ಲ ಶಿಫ್ಟ್ ಮಾಡಬೇಕು. ಇದು ಡೇ ಆ್ಯಂಡ್ ನೈಟ್ ಇಟ್ಕೊಂಡು ಮಾಡಬೇಕಪ್ಪ ಇದೆಲ್ಲ. ಆ್ಯಕ್ಚುಲಿ ಫರ್ದರ್ ಲೆಗಸಿಗೆ ಡ್ರೋನ್ ಸರ್ವೆಗೆ ಈಗ ನೆಕ್ಸ್ಟ್ ವೀಕಲ್ಲಿ ಬರ್ತಿದ್ದಾರೆ ಸರ್. ಅದೊಂದು ಸರ್ವೆ ಅಲ್ರಿ, ಸುತ್ತಮುತ್ತಿಂದು ಎಲ್ಲ ಕಡೆನೂ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ವೆಟರ್ನರಿ ಡಾಕ್ಟ್ರು, ನಿಮ್ಮ ಮೆಡಿಕಲ್ ಡಾಕ್ಟ್ರು, ಆಮೇಲೆ ಈ ಜಿಯಾಲಜಿ ಡಿಪಾರ್ಟ್ಮೆಂಟ್. ಈಗ ಲಿಚೆಟ್ ಟ್ಯಾಂಕೇ ಮಾಡಿಲ್ಲ ನೀವು. ಲಿಚೆಟ್ ಟ್ಯಾಂಕ್ ಮಾಡಿಲ್ಲದೆ ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಬರ್ತಕ್ಕಂಥ ಕಸ ಕಡ್ಡಿದ್ದು ನೀರು ಇರುತ್ತಲ್ಲ, ಅದು ಕೊಳಚೆ ನೀರು, ಅದೆಲ್ಲ ಕೆಳಗೋಗುತ್ತೆ. ವೆರಿ ವೆರಿ ಡೇಂಜರಸ್ ಅದು. ವಾಟರ್ ಟೇಬಲ್ ಎಲ್ಲ ಹೋಗ್ಬಿಡುತ್ತೆ. ಹಾಂ, ಕೆರೆಗಳು, ಕಟ್ಟೆಗಳು, ಆಮೇಲೆ ಇಲ್ಲಿ ಬೋರ್ವೆಲ್ಲು, ಜನಗಳು ಯಾರು ಬೋರ್ವೆಲ್ಗಳು ಹಾಕಿದ್ದಾರೆ, ಬೋರ್ವೆಲ್ಗಳು ಅದರದ್ದೆಲ್ಲ ಸ್ಟಡಿ ಮಾಡಬೇಕು. ಇದುವರೆಗೂ ಮಾಡಿಸಿಲ್ಲ. ಮಾಡೋರು ನನ್ನ ಹತ್ರ ಒಂದು 2 ಸಲ ಬಂದು ಮಾಡಿದ್ದಾರೆ ಸರ್. ಸೊ ನಾವೇನು ಮಾಡಿದ್ವಿ ಅವಾಗ ಇವ್ರಿಗೆಲ್ಲ ಇದು ಮಾಡಿ. ಈಗ ನಮ್ಮ ಗಮನಕ್ಕೆ ಯಾಕೆ ಇದುವರೆಗೂ ತಂದಿಲ್ಲ? ಅಟ್ಲೀಸ್ಟ್ ಒಂದೇನು ಪೀರಿಯಾಡಿಕಲ್ಲಾಗಾರು ನಾವು ರಿಪೋರ್ಟ್ ಕಾಲ್ಫರ್ ಮಾಡ್ತಾ ಇರ್ತೀವಿ. ಯಾವಾಗಾರು ಎದುರ್ಕೊಂಡು ಕಳಿಸ್ತಾರೆ, ಎಷ್ಟೆಷ್ಟು ಮಾಡಿದ್ದೀವಿ, ಏನೇನು ಮಾಡಿದ್ದೀವಿ ಅಂತಂದು ಪ್ರೋಗ್ರೆಸ್ ಆಗುತ್ತೆ ಅಟ್ಲೀಸ್ಟ್. ಇವತ್ತು ಹೇಳ್ತೀನಿ ನೋಡಿ, ನೀವು ವಾರ್ ಫುಟಿಂಗಲ್ಲಿ ಕೆಲಸ ಮಾಡಿಸ್ತಾ ಇದ್ದರೆ ನಾನು ಸುಮ್ಮನೆ ಬಿಡೋದಿಲ್ಲ. ಐ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಐ ವಿಲ್ ರೈಟ್ ಟು ದಿ ಗೌರ್ಮೆಂಟ್, ಶಿಕ್ಷೆ ಕೊಡಿ ಅಂತಲೇ ಡೈರೆಕ್ಟಾಗಿ ಬರೀತೀನಿ. ನೀವೆಲ್ಲರೂ ಕಾರಣಕರ್ತರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಎಲ್ಲ ಏನು ಸರ್ವೆನೇ ಮಾಡಿಲ್ಲ ನೀವು ಸರಿಯಾಗಿ. ಸರ್ವೆ ಅಂತಂದರೆ ಜಮೀನು ಸರ್ವೆ ಮಾಡೋದಲ್ಲ, ಸೈಂಟಿಫಿಕ್ ಸ್ಟಡಿ ಆಗಬೇಕು. ಇದು ಹೆಂಗೆ ಡೆವಲಪ್ಮೆಂಟ್ ಮಾಡಬೇಕು, ಇಲ್ಲಿ ಏನೂ ಇಲ್ಲ. ಇದು ನೀವು ಬೇರೆ ಕಡೆ ನೋಡಿದ್ರೆ, ಡಿಸ್ಟ್ರಿಕ್ಟ್ಗಳಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಸಂಸ್ಕರಣೆ ಮಾಡೋ ಜಾಗನಾದ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೀವು ಅದನ್ನು ಚೆನ್ನಾಗಿ ಇಟ್ಕೊಂಡಿಲ್ಲ. ಎಷ್ಟು ಎಕರೆ ಇದೆ ಇದು? 6 ಎಕರೆ. 6 ಎಕರೆ ಯಾವ ಮೂಲೆಗೆ ನಿಮ್ಮ ಡಿಸ್ಟ್ರಿಕ್ಟ್? 6 ಎಕರೆ ಅದು ಗುಡ್ಡ ಸೇರಿಕೊಂಡು ಫ್ಲಾಟ್ ಏರಿಯಾ ಬಂದು 1.5 ಎಕರೆ ಇದೆ. ಸೋಮಶೇಖರ್, ಇದಕ್ಕೆ ಎಲ್ಲರೂ ಬೇರೆ ಕಡೆ ಎಲ್ಲರೂ ಆಲ್ರೆಡಿ ಐಡೆಂಟಿಫೈಡ್ ಸರ್. ಮಾಡಿ 5 acres ಐಡೆಂಟಿಫೈ ಮಾಡಿದ್ದೀವಿ. 5 acres ಸಾಕಾಗಲ್ಲ ಸರ್. ಒಂದು 5 acres 10 ಎಕರೆ. ನೀವು ಕನಿಷ್ಠ ಅಂತಂದ್ರೆ ಒಂದು 25 ಎಕರೆ ಫಾರೆಸ್ಟ್ ಏರಿಯಾನೇ ಅದನ್ನೇನಾದ್ರು ಮಾಡಿ ನೀವು ತಗೊಂಡು ಊರಿಗೆ ದೂರ ಇರೋ ಕಡೆ, ಎಲ್ಲಿ ಹಳ್ಳಿ ಗಿಳ್ಳಿ ಯಾವುದು ಮಧ್ಯ ಇರಬೇಕು ಅಂಥ ಕಡೆ ಮಾಡಿದ್ರೆ ಇದು ಬೆಸ್ಟ್. ಎಂಟೈರ್ ಇದು ನಾನು ಕೇಳಿದ್ದೇನು ಅಂತಂದರೆ, ನಿಮ್ಮ ಎಂಟೈರ್ ತಾಲೂಕಿಂದ ಇಲ್ಲೇ ತಂದು ಹಾಕ್ತಾರಂತೆ. ಎಂಟೈರ್ ಡಿಸ್ಟ್ರಿಕ್ಟ್ ಟೌನ್ ಮಾತ್ರನಾ? ಹ್ಞೂ. ನೀವು ಮಿನಿಮಮ್ ಒಂದು 15-20 ಎಕರೆನಾದ್ರು ಮಾಡಿಕೊಂಡ್ರೆ, ಮಾಡುವಾಗಲೇ ಮಾಡ್ಕೋಬೇಕು. ಇನ್ನು ಇದು ಡೆವಲಪ್ ಆಗ್ತಾ ಇರುತ್ತೆ, ಇದೇನು ಕಮ್ಮಿ ಆಗೋದಿಲ್ಲ ಸರ್. ಈಗ ಸರ್ ಇಲ್ಲೇ ಹತ್ರ ಅಲ್ವಾ ಮೈಸೂರು, ನಿಮ್ಗೆ ಇನ್ನೆಷ್ಟು ದೂರ? ನೀವು ಮತ್ತು ಇದು ನಿಮ್ಮ ಮುನ್ಸಿಪಲ್ ಕೌನ್ಸಿಲರು, ಇಂಜಿನಿಯರು ಮತ್ತು ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಷ್ಟು ಬ್ಯೂಟಿಫುಲ್ ಮಾಡಿದ್ದಾರೆ ನೋಡ್ಕೊಂಡು. ಮೈಸೂರು ಇಸ್ ದಿ ಬೆಸ್ಟ್. ಇದು ಸುರೇಶ್, ಇವ್ರಿಗೊಂದು ಅರೇಂಜ್ಮೆಂಟ್ ಮಾಡಿರಿ, ಬಂದು ನೋಡಲಿ ಅಟ್ಲೀಸ್ಟ್ ಅಲ್ಲಿ. ಹಾಂ, ಗೊತ್ತಾಯ್ತೇನಪ್ಪ? ಈಗ ಸೈಂಟಿಫಿಕ್ ಸ್ಟಡಿ ಮಾಡಿಸ್ಬೇಕು. ವೆಟರ್ನರಿ ಡಾಕ್ಟ್ರು, ರೆಗ್ಯುಲರ್ ಡಾಕ್ಟ್ರು ಎಲ್ಲರಿಗೂ ವಿಸಿಟ್ ಮಾಡಬೇಕು. ಸುತ್ತಮುತ್ತ ಮನೆಗಳಲ್ಲಿರೋರು ಅವ್ರಿಗೇನು ತೊಂದರೆ ಆಗ್ತಿದೆ ನಾವೇ ಹೋಗಿ ಕೇಳಬೇಕು. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ದು ಯಾರ ಕರ್ತವ್ಯ ಸರ್? ಅವಮನ್ಸ್ ಹಿಂದೆ ಬರಬೇಕಾಗಿತ್ತು ಸರ್. ಇನ್ನೂ ಪೆಥೆಟಿಕ್. ಅದೇ ಹಿಂದಿದ್ದವರೆಲ್ಲ ಏನೂ ಮಾಡಲೇ ಇಲ್ವಾ? ಇದು ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 1 ವರ್ಷ ತಿಂಗಳು. ನೀವು 2 ವರ್ಷ. 2 ವರ್ಷ. 2 ವರ್ಷದಿಂದ ಏನಿದೆ? ಏನೂ ಮಾಡಿಲ್ಲ. 3 ಕಾಸಿನ ಕೆಲಸ ಮಾಡಿಲ್ಲ ನೀವು ಇಲ್ಲಿ. ಡೆವಲಪ್ಮೆಂಟ್ ಮಾಡೋಕ್ಕೆ ಸರ್ ನಮಗೆ ಇಲ್ಲಿ ಕೇಸ್ ಇರೋದ್ರಿಂದ ನಾವು ಹೊಸ ಜಾಗಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ವಿ ಸರ್. ಆದರೆ ನೀವು ಹೋಗೋವರೆಗೂ ನೀಟಾಗಿ ಇಟ್ಕೋಬೇಕಲ್ರಿ. ಈ ಸುತ್ತಮುತ್ತ ಜಾಗ ನೋಡಪ್ಪ ಹೆಂಗೆ ಇಟ್ಕೊಂಡಿದ್ದೀರಾ ಅಂತಂದು. ನೀವು ಅಲ್ಲಿಗೆ ಹೋಗಿ, ಅಲ್ಲಿಗೂ ಇದನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಕೊತೀರಾ? ಮತ್ತು ಇದನ್ನಾದ್ರು ಖಾಲಿ ಮಾಡಿಸ್ಬೋದಾಗಿತ್ತಲ್ವಾ? ಇಲ್ಲ ಹೊಸ ಜಾಗಕ್ಕೆ ಹೋಗ್ಬೇಕಾದ್ರೆ ಕಸನೂ ತೊಗೊಂಡು ಹೋಗ್ತೀರಾ? ಇಲ್ಲಿರೋದು ವಿಲೇವಾರಿ ಮಾಡ್ತಾನೆ ಹೋಗೋದು. ಮತ್ತು ವಿಲೇವಾರಿ ಮಾಡೋದಕ್ಕೆ ಏನು ಕ್ರಮ ತೊಗೊಂಡಿಲ್ಲವಲ್ಲ. ಫಾಸ್ಟಾಗಿ ಮಾಡಬೇಕು ವಿಲೇವಾರಿ ಅಂತಂದರೆ. ನೀವು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ವಿ, ದಿನಕ್ಕೊಂದು 4 ಲೋಡ್ 5 ಲೋಡ್ ಹೊಡ್ಕೊಂಡು ಹೋಗ್ತಾನೆ ಅಂತಂದರೆ ಯಾವ ಕಾಲಕ್ಕೆ ಇದು ಆಗೋದು? ಕಸ ವಿಲೇವಾರಿಯಿಂದ ಸಮರ್ಪಕವಾಗಿ ನಿರ್ವಹಿಸದಿರುವ ಹಿನ್ನೆಲೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಾಗುತ್ತೆ. ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗಬೇಕೆಂದು ಸಲಹೆ ಮಾಡಿದರು. ಈ ಸಂದರ್ಭ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಕಸ ವಿಲೇವಾರಿ ಘಟಕ ಸ್ಥಳದಲ್ಲಿ ಸ್ವಚ್ಛತೆಗೆ ಒತ್ತು ನೀಡಲಾಗುವುದು. ಕಟಿಂಗ್ ಕಾಪಿ ನನಗೆ ಕಳಿಸ್ಕೊಡಿ. ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋದಕ್ಕೆ ಏನೇನು ಮಾಡೋಕ್ಕಾಗುತ್ತೋ ಇದೀ ಸದ್ಯಕ್ಕಿದು ಶುರು ಮಾಡಬೇಕಷ್ಟೇ. ನಾವೀಗೆಲ್ಲ ನೋಟ್ ಮಾಡಿಕೊಡ್ರಿ. ನೀವು ಸೈಂಟಿಫಿಕ್ ಸ್ಟಡಿ ಮಾಡಿ ಭೇಟಿ ಮಾಡಿಸ್ತೀನಿ ಸರ್.
ಅವ್ರದ್ದು ಏನು ಇಲ್ಲಿಂದೆಲ್ಲ ಇದು ಮಾಡಿದ್ದೀವಪ್ಪ ಮಾಡಿ ಇಲ್ಲ ಕಂಟೆಂಟ್ ಮೂವ್ ಮಾಡಿಸ್ಬೇಕು ನೀವು ಮೂವ್ ಮಾಡಿಸಿದ್ರೆ ಫಾಸ್ಟಾಗಿ ಕೆಲಸ ಆಗುತ್ತೆ. ಇವರೆಲ್ಲರೂ ಮಾಡೋದಿಲ್ಲ, ನೀವೇನೇ ಮಾಡಿದ್ರು ಮಾಡೋದಿಲ್ಲ. ಅವರು ವಾರ್ ಫುಟಿಂಗಲ್ಲಿ ಮಾಡಬೇಕು ಅಂದರೆ ಕಂಟೆಂಪ್ಟ್ ಬಿಡಬೇಕು. ನಂಬರ್ ಕೊಡಿ, ನಾನೇ ಇಲ್ಲ ಬರ್ತಾರೆ ಸರ್, ಬರ್ತಾರೆ. ಅಗ್ರಿಗೇಟ್ ಮಾಡೋದಕ್ಕೆ ಹೇಳಿದ್ರು, ಮಾಡ್ತಾರೆ ಮನೆಗಳಲ್ಲೇ ಮಾಡ್ತಾರ ಜನಗಳಿಗೂ. ಬಳಿಕ ನಗರದ ಮಾರುಕಟ್ಟೆ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ ಎಂಬ ಮಾಹಿತಿಯನ್ನ ಪಡೆದರು. ಹೆಚ್ಚಿನ ಮಳೆಯಿಂದ ಮಳೆ ನೀರು ಎರಚುವುದು ಹಾಗೂ ಬೆಳಕು ವ್ಯವಸ್ಥೆ ಇಲ್ಲದಿರುವುದಕ್ಕೆ ಅತೃಪ್ತಿ ವ್ಯಕ್ತಪಡಿಸಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಚರಂಡಿ ಸರಿಪಡಿಸಬೇಕು, ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಎಲ್ಲೆಂದರಲ್ಲಿ ಕಸಕಡ್ಡಿ ಹಾಕುವುದನ್ನು ತಡೆಯಬೇಕು, ಈ ಸಂಬಂಧ ಜಾಗೃತಿ ಫಲಕ ಅಳವಡಿಸಬೇಕೆಂದು ಫಣೀಂದ್ರ ಅವರು ಹೇಳಿದರು. ಶುಕ್ರವಾರ ಬೇರೆ ದಿನ ಇರೋದೆಲ್ಲ ಹಿಂಗೆ ಇರಲ್ಲ. ಅದು ಮಾರ್ಕೆಟ್ ಬೇರೆ ಉಂಟಾ? ತರಕಾರಿ ಮಾರ್ಕೆಟ್ ಇದೆ. ಇದು ಈಚೆ ಕಡೆ ಮಾತ್ರ ಒಂದು ವಾರಕ್ಕೆ ಒಂದ್ಸರಿ ನಮ್ಮದು ವಾರಕ್ಕೊಂದಿನ ಸಂತೆ ಸರ್. ಇದು ಇವರು ಮುನ್ಸಿಪಾಲ್ಟಿಯವರು ಯಾರು ಕುಡಿಯೋ ನೀರು ವ್ಯವಸ್ಥೆ ಫ್ರಂಟಲ್ಲಿ ನಿಂತಿದೆ ಸರ್. ಇದೆಯಂದ್ರೆ ಉಂಟು ಟ್ಯಾಂಕ್ ಮಾಡಿದ್ದಾರೆ ಕುಡಿಯೋ ನೀರು ಓವರ್ದು ನಿಮಗೆ ಇಲ್ಲಿ ಬಂದರೆ ಅಕಸ್ಮಾತ್ ಯೂರಿನಲ್ಸ್ ಲೆಟ್ರಿನ್ ಅದಕ್ಕೆ ಅಲ್ಲೇ ಮಾಡಿದ್ದಾರೆ. ಸರಿ ವ್ಯವಸ್ಥೆ ಚೆನ್ನಾಗಿ ತೊಂದರೆ ಏನಿದೆ ನಿಮಗೆ? ಏನು ತೊಂದರೆ? ವಾರಕ್ಕೊಂದು ದಿವಸ ವ್ಯಾಪಾರ ಮಾಡೋದು ಹೇಳ್ಕೊಂಡಿಲ್ಲ. ಡೈಲಿ ಮಾಡೋರಿಗೆ ಏನಿದೆ ಗೊತ್ತಿಲ್ಲ. ಅದು ಕೋಳಿ ಅಂಗಡಿಯವರು ಮಾತ್ರ ಡೈಲಿ ಇರ್ತಾರೆ ಸರ್. ಅವ್ರು ಡೈಲಿ ತರಕಾರಿ ಎಲ್ಲ ಡೈಲಿ ಇರೋದು ವಾರಕ್ಕೊಂದು ಸರ್. ಅವ್ರು ವೇಸ್ಟ್ ಎಲ್ಲ ಹೆಂಗೆ ಡಿಸ್ಪೋಸ್? ನಮ್ಮ ಗಾಡಿ ತೊಗೊಂಡೋಗಿ ಅಲ್ಲ ಹಾಕ್ತೀರಾ? ಅಲ್ಲಿ ತಗೊಂಡೋಗಿ ಸೆಕ್ಯೂರಿಟಿ ಅಲ್ಲಿ ಅದರಿಂದ ನಾಯಿಗಳು ಜಾಸ್ತಿ ಇದಾಗ್ತವೆ. ಅಲ್ಲಿ ಅದನ್ನು ಸಪ್ರೇಟ್ ಮಾಡಿ ಅದನ್ನು ನೋಡಿ ನಡ್ರಿ ಒಳಗಡೆ. ವ್ಯಾಪಾರ ಮಾಡ್ತಿದ್ದೀರಪ್ಪ? 18 ವರ್ಷ. ಇಲ್ಲೆಲ್ಲ ಪ್ರಾಬ್ಲಮ್ ಏನಾದ್ರು ಇದೆಯಾ? ಮೊದಲು ಆ ಕಡೆ ಇತ್ತು ನಮ್ಮ ಶೆಟ್ಗಳು, ಬಾಡಿಗೆ ಕೊಡ್ತಾರಾ? ಬಾಡಿಗೆಗೆ ಆಕ್ಷನ್ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೋ ಅಲ್ಲಿ ವ್ಯಾಪಾರ ಮಾಡಬೇಕು. ಸರ್. ಒಂದು ನಿಮಿಷ ಸ್ವಲ್ಪ ಬಂದು ನೋಡಿ ಸರ್, ಇವ್ರು ಅಂಗಡಿ ನೋಡಿ ಸರ್, ಅಲ್ಲೇ ಕ್ಲೀನ್ ಮಾಡ್ತಾರೆ, ಅಲ್ಲೇ ಇದು ಮಾಡ್ತಾರೆ, ವ್ಯಾಪಾರ ಮಾಡ್ಲಿಕ್ಕೆ ಆಗಲ್ಲ ಸರ್. ನೋಡಿ ಸರ್, ಅಲ್ಲಿ ಮಾಡಿಕೊಟ್ಟು ಅಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಫುಲ್ಲಾಗಿ ಅಲ್ಲಿ ಇವರು ಇದ್ರ ಅಂಗಡಿ ಒಳಗಡೆ ಕ್ಲೀನ್ ಮಾಡ್ಕೊಂಡು ಇಲ್ಲ ಇದು ಮಾಡ್ಕೊಳ್ತಿದ್ದಾರೆ. ವ್ಯಾಪಾರಸ್ಥರು ಕೂಡ ಎಲ್ಲೆಂದರಲ್ಲಿ ಕಸ ಬಿಸಾಡಿದಲ್ಲಿ ದಂಡ ವಿಧಿಸಲಾಗುತ್ತೆ. ಆದ್ದರಿಂದ ಈ ಬಗ್ಗೆ ಗಮನ ಹರಿಸಬೇಕೆಂದರು. ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಗೇಟ್ ಅಳವಡಿಸಬೇಕು, ಹೆಚ್ಚಿನ ವಿದ್ಯುತ್ ಬಲ್ಬ್ ಕಲ್ಪಿಸಬೇಕು, ಟ್ಯೂಬ್ಲೈಟ್ ಸೇರಿದಂತೆ ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕೆಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ತಿಳಿಸಿದರು. ಮುನ್ಸಿಪಾಲಿಟಿಯಿಂದ ಸಾರ್ವಜನಿಕರಿಗೆ ಪ್ರಯೋಜನ ಇದೆ ಎಂಬ ಬಗ್ಗೆ ಯೋಚಿಸಬೇಕಿದೆ. ಮಳೆ ನೀರು ಬರದಂತೆ ಎಚ್ಚರ ವಹಿಸಬೇಕು. ಗಾಳಿ ಬೆಳಕು ಬರುವಂತಾಗಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಎಂಜಿನಿಯರ್ಗಳಿಗೆ ನಿರ್ದೇಶನ ನೀಡಿದರು. ಶಿಫ್ಟ್ ಮಾಡಿದ್ರೆ ವ್ಯಾಪಾರ ಆಗುತ್ತೆ. ಎಲ್ಲರ ವೆಹಿಕಲ್ ಇದೆ ಸರ್, ಟೂ ವೀಲರ್. ಈ ನಾನ್ ವೆಜಿಟೇರಿಯನ್ಗೆ ಎಲ್ಲ ಅಂಗಡಿ ಇಟ್ಟರು ನಡೀತದೆ ಮಡಿಕೇರಿ ಒಳಗೆ. ಅದೇ ಇಲ್ಲ, ಎಲ್ಲಿಟ್ಟರು ನಡೀತದೆ ಮಡಿಕೇರಿ ಒಳಗೆ. ನಿಮ್ಗೆ ಅದಕ್ಕೇನು ತೊಂದರೆ ಆಗೋದಿಲ್ಲ, ಎಲ್ಲಿಟ್ಟರು ನಡೀತದೆ. ಅಲ್ಲ ಆಗಲಿ, ಒಂದು ಕೆಲಸ ಮಾಡಿ, ಇದ್ದಿದ್ರಲ್ಲಿ ಇದನ್ನೇ ಒಂದು 2 ಅಡಿ 3 ಅಡಿ ಎಕ್ಸ್ಟೆನ್ಷನ್. ಕುಡಿಯುವ ನೀರು ಪೂರೈಸಬೇಕು ಮತ್ತಿತರ ಸಂಬಂಧ ಸಾರ್ವಜನಿಕರು ಹಲವು ವಿಚಾರಗಳ ಬಗ್ಗೆ ಗಮನ ಸೆಳೆದರು. ಮಾರುಕಟ್ಟೆಯಲ್ಲಿ ಮಳೆ ನೀರು ಬರದಂತೆ ಎಚ್ಚರ ವಹಿಸಬೇಕು. ಗಾಳಿ ಬೆಳಕು ಬರುವಂತಾಗಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಎಂಜಿನಿಯರ್ಗಳಿಗೆ ನಿರ್ದೇಶನ ನೀಡಿದರು. ಒಂದು ನಿಮಿಷ ಸರ್, ಬಂದು ನೋಡಿ, ಒಂದು ನಿಮಿಷ ಬನ್ನಿ ಸರ್. 2 ಗುಂಡಿಗಳು, ಒಂದು ಇಲ್ಲಿ, ಒಂದು ನಿಮಿಷ ಸರ್, ಒಂದು ಈ ಕಡೆ. ಇದು 4-5 ಗಂಟೆ ನಂತರ ಕಂಪ್ಲೀಟ್ ನೀರು ರಸ್ತೆಯಲ್ಲಿ ಇರುತ್ತೆ, ಮತ್ತೆ ಮಿಶ್ರಿತ ನೀರು. ಇದು 2-3 ಸಲ ನಾನು ಮುನ್ಸಿಪಾಲಿಟಿಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಇದು ಆಗುವವರಿಗೆ ಹೇಳಿದ್ದೀನಿ, ಇದು ಮಾಡೋದ್ರಲ್ಲಿ ಸರಿ ಇಲ್ಲ. ಇಲ್ಲಿ ಕೆಳಗೆ ಗುಂಡಿ ಇದೆ, ಇವು ಚರಂಡಿ ಹೊಡೆದು ಕೆಳಗೆ ಕೊಡಿ ಅಂತೇಳಿ ಇವ್ರು ಮಾತು ಎಲ್ಲೆಲ್ಲಿ ಬಿಟ್ಟಿದ್ದಾರೆ. ಸಾರ್ವಜನಿಕರಿಗೆ ಫುಲ್ ಪ್ರಾಬ್ಲಮ್. ಇವರಿದ್ರು ಇಂಜಿನಿಯರ್, ಇಲ್ಲಿ ಸಾರ್ವಜನಿಕರು ಈ ರೀತಿ ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಈ ರೀತಿ 5 ಗಂಟೆ ಆಗೋದು ಫುಲ್ ಐತೆ ಸರ್. ಇದು ಫುಲ್ ಕಂಪ್ಲೀಟ್ ಫುಲ್ ಆಗುತ್ತೆ, ರೋಡಲ್ಲಿ ಇರ್ತದೆ ನೀರು. ಇದ್ರದ್ದೆಲ್ಲ ಬಂದು ಈ ಕಡೆ ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕು, ಈ ಕಡೆ ರೋಡ್ ಕ್ರಾಸ್ ಮಾಡಿ ಆ ಸೈಡ್ ನಾವು ಕ್ರಾಸ್ ಮಾಡಿದ್ದೀವಿ. ಬಟ್ ಇದು ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಇವರು ಹೊಟ್ಟೆ ನೀರು ಹಾಗೂ ಇದು ಎಲ್ಲ ಹಾಕಿ ಇದರಲ್ಲಿ ಕಳ್ಸ್ಕೊಡ್ತಾರೆ.
ನಾವು ಚೆಕ್ ಮಾಡಿದ್ವಿ ಇನ್ಸ್ಪೆಕ್ಷನ್ ಚೇಂಬರಲ್ಲಿ ನೋಡಿದಾಗ ಪುಕ್ಕಗಳು ಹೊಟ್ಟೆ ಆ್ಯಕ್ಚುಲಿ ಅದೆಲ್ಲ ಸಪ್ರೇಟಾಗಿ ಕೊಡ್ತಾರೆ. ಅದು ಆಗೋದ್ರಿಂದ ಏನಾಗಿದೆ ನಮಗೆ ಬ್ಲಾಕೇಜ್ ಆಗಿ ಆಗ್ತಾ ಇದೆ. ಫೈನ್ ಹಾಕಿ ಅಂಥವ್ರನ್ನೆಲ್ಲ ತೆಗೆದು ಬ್ಲಾಕ್ ಲಿಸ್ಟ್ ಮಾಡಿ ಫೈನ್ ಹಾಕಿ ಅಂತವ್ರಿಗೆ ಆ ಥರ ಸ್ವಲ್ಪ ತಡ್ರಿ. ಮೇಲ್ಗಡೆಗೆ ಒಂದು ಹಾಕ್ಬಿಡಿ, ಜನಗಳು ಓಡಾಡೋದಕ್ಕೆ, ವೆಹಿಕಲ್ ಓಡಾಡೋದಕ್ಕೆ ಏನು ತೊಂದರೆ ಇಲ್ದಂಗೆ. ಮೇಲ್ ನೀರು ಬಂದಿದ್ದು ಆಚೆಗೆ ಹೋಗ್ಬೇಕು, ಕೆಳಗಡೆದು ಹೋಗ್ತಾ ಇರಬೇಕು, ಹಂಗೆ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಯಾರು ಮಾಡ್ದಂಗೆ ಬ್ಲಾಕ್ ಲಿಸ್ಟ್ ಮಾಡಿ ಅವ್ರನ್ನ. ಒಬ್ರಿಗೋ ಇಬ್ರಿಗೋ ಮಾಡಿದ್ರೆ ಬೇರೆಯವರೆಲ್ಲ ಹಾಕೋದಿಲ್ಲ ಅವಾಗ. ಅದನ್ನು ನೋಡಬೇಕು, ಜನಗಳದ್ದು ಇದಕ್ಕೂ ಇದನ್ನು ನೋಡಬೇಕಲ್ಲ. ಹಾಗೆ ಈ ರೀತಿ ಮಾಹಿತಿ ಕೊಟ್ಟು ಇವರು ಇದನ್ನವರೆಗೂ ಕೊಟ್ಟರು ಸರ್, ಈ ರೀತಿ ಇದೆ, ಈ ರೀತಿ ಪರಿಸ್ಥಿತಿ ನಮಗೆ ಗೊತ್ತಿದೆ. ನೀವು ಕ್ಲೀನಾಗಿ ಇಟ್ಕೋಬೇಕಪ್ಪ. ಇಲ್ಲಿ ವ್ಯಾಪಾರ ಮಾಡೋರನ್ನು ಕೂಡ ವ್ಯಾಪಾರ ಮಾಡೋರು ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಪ್ಪ? ಇಲ್ಲಿಂದ ಆಚೆಗೆ ನೀರು ಹೋಗಂಗೆ ಅದೇ ಅಲ್ಲಿಂದ ಈರುಚಿಲಿಂಗ್ ಹೊಡಿಯುತ್ತೆ. ನಾವಿಲ್ಲಿ 30 ವರ್ಷದಿಂದ ಹೋರಾಟ ಮಾಡ್ತಿದ್ದೀವಿ ಸರ್. ನಮಗೆ ಯಾವುದೇ ನಗರಸಭೆ ಒಂದು ಸ್ಪಂದನೆ ಮಾಡಲಿಲ್ಲ ಸರ್ ಇಲ್ಲಿ ಇಷ್ಟು ತನಕ. 30 ವರ್ಷ ನಮ್ಮ ಹೋರಾಟ ಸರ್. ಇಲ್ಲಿ 1-2 ವರ್ಷದ ಹೋರಾಟ ಅಲ್ಲ, 30 ವರ್ಷ. ನಮ್ಮ ಅಪ್ಲಿಕೇಶನ್ ಒಂದು 25 kg ಇರ್ಬೋದು ಸರ್, ಇಷ್ಟು ಬಂಡಲ್ ಇರ್ಬೋದಲ್ಲ. ಯಾರು ಕೂಡ ಇದು ಮಾಡಲಿಲ್ಲ. ನಗರಸಭೆ ಏನೂ ಇಲ್ಲ ಇಲ್ಲಿ ಯಾವುದೇ ಒಂದು ಸ್ಪೆಷಾಲಿಟೀಸ್ ಇಲ್ಲ ಸರ್ ನಮಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ. ಅವ್ರಿಗೆ ಸ್ವಲ್ಪ ಮೆಟ್ಟಲ್ ಇಡ್ತಾರೆ, ಮಾಡ್ತಾರೆ, ಬೆಲೆ ಇಟ್ಕೊತಾರೆ. ಬೇರೆ ಮಾರ್ಕೆಟ್ ಯಾರ್ಡ್ ಎಲ್ಲಿದೆ? ಇದೊಂದೇ. ಮತ್ತು ಅದನ್ನು ಸರಿಯಾಗಿ ನೋಡ್ಕೊಂಡಿದೆ. ನಮಗೆ ಹೈಟೆಕ್ ಮಾರ್ಕೆಟ್ ಅಂತ ಪ್ಲಾನಿಂಗ್ ಕೊಟ್ಟಿದೆ ಸರ್. ಇದು ಹೈಟೆಕ್ ಮಾರ್ಕೆಟೇ ಅಲ್ಲ ಸರ್. ಇದು ಹೈಟೆಕ್ ಇದು. ಹಾಂ, ಹೈಟೆಕ್ ಅಂತ ಪ್ಲಾನಿಂಗ್ ಅಲ್ಲಿರೋದು ಹೈಟೆಕ್ ಮಾರ್ಕೆಟ್ ಅಂತ ಇರೋದು. ಬ್ಲೂ ಪ್ರಿಂಟ್ ಹೈಟೆಕ್ ಮಾರ್ಕೆಟಲ್ಲಿ ಬಂದಿದೆ ಸರ್. ಹೈಟೆಕ್ ಅಲ್ಲಿ ಏನಾದ್ರು ಒಂದು ಪರಿಷ್ಕರಣೆ ಮಾಡ್ಕೊಡ್ರಿ. ಅದು ಕೊಟ್ಟು ಇಟ್ಕೊಂಡು ಏನು ಮಾಡ್ತೀರಿ? ಯಾಕೆ ಕೊಟ್ಕೊಂಡ್ರೆ ಇಲ್ಲಿ ಮತ್ತೆ ಕುತ್ಕೊಂಡು ವ್ಯಾಪಾರ ಇಲ್ಲ ಸರ್, ಏನಿಲ್ಲ. ಹೆಂಗೆ ಮಾಡಿದ್ದೀರಾ? ಬರ್ತಾರೆ, ಸುಮ್ಕ ಜಾಗ ಅಂತ ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿ ಮಾತು. ಹೌದು ಸರ್. ನಾಳೆ ಎತ್ತಾಕು ಅಂತಂದ್ರೆ ಸರ್ ಹೋಗ್ಲೇಬೇಕು ನಾವು. ಹೌದು ಸರ್, ಅದೊಂದು ವ್ಯವಸ್ಥೆ ಮಾಡಿ ಕೊಡಿ ಸರ್ ನಮಗೆ. ಅದೊಂದು ವ್ಯವಸ್ಥೆ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು. ಹೌದು ಸರ್. ಅದಕ್ಕೆ ನೀವು ಬಾಡಿಗೆ ಕಟ್ಟಬೇಕು. ಹೌದು ಸರ್, ಅದೊಂದು ಮಾಡಿದ್ರೆ ತುಂಬ ಒಳ್ಳೇದು. ನನ್ನ ಪಿಕ್ ಮಾಡಿ ಲೈಟಿಂಗ್ಸ್ ಒಂದೊಂದು ಪಿಕ್ಚರ್ ನಮ್ಮ ಕೈಯಲ್ಲಿ ಎಲ್ಲಿ ಕನೆಕ್ಟ್ ಮಾಡ್ತೀವಿ? ಇಲ್ಲಿ ಮೇನ್ ಡ್ರೈವಿಂಗ್ ಹೋಗುತ್ತೆ ಸರ್. ಮೇನ್ ಡ್ರೈವಿಂಗ್ ರೋಡ್ ಇದ್ದೇವೆ ಸರ್. ರೋಡ್ ಡ್ರೈವಿಂಗ್ ಇವತ್ತೊಂದೇ ದಿವಸ, ನಾಳೆ ಇದರಿಂದ ಎಲ್ಲ ನೀವು ಹೋಗಿರ್ತಾರೆ. ಖಾಲಿ ಇರ್ತದೆ, ಡ್ರೈನ್ ಕ್ಲೀನ್ ಮಾಡಿಸ್ಬೋದು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರತಿದಿನ ಸ್ವಚ್ಛಗೊಳಿಸಬೇಕು, ಶೌಚಾಲಯ ಸುಂದರವಾಗಿರಬೇಕು, ಗಡಿಯಾರ ಅಳವಡಿಸುವಂತೆ ಸಲಹೆ ಮಾಡಿದರು. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶೌಚಾಲಯ ವೀಕ್ಷಿಸಿ ಇಡೀ ಬಸ್ ನಿಲ್ದಾಣ ಸಂಚರಿಸಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳು ದೊರೆಯಬೇಕೆಂದರು. ಹೋಮ್ ಮ್ಯಾನೇಜರಲ್ಲಿ ಓಪನ್ ಇಲ್ಲ ಸರ್. ಮಾಡಿದ್ದೀರಾ? ಅಲ್ಲಿ ಎಲ್ಲಿದ್ದಾರಪ್ಪ ಅವರು? ಡಿಪೋ ಮ್ಯಾನೇಜರು ಇದೆಲ್ಲ ಕ್ಲೀನ್ ಮಾಡಿಸೋದು ಯಾರು? ಅದಕ್ಕೆಲ್ಲ ನೋಡಿ ಇವತ್ತು ನಾವು ಬರ್ತೀವಿ ಅಂತ. ಈ ಸಂದರ್ಭ ಬಸ್ ನಿಲ್ದಾಣದಲ್ಲಿದ್ದ ವೃದ್ಧೆಯೊಬ್ಬರು ಮದೆನಾಡು ಬೆಟ್ಟತ್ತೂರು ಕಾಟಕೇರಿಗೆ ಹೆಚ್ಚುವರಿ ಬಸ್ಸು ಸಂಚರಿಸಬೇಕೆಂದು ಮನವಿ ಮಾಡಿದರು. ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಉಪಲೋಕಾಯುಕ್ತ ನ್ಯಾಯಮೂರ್ತಿಯವರು ಗುರುವಾರ ಕುಶಾಲನಗರ ಬಳಿಯ ಶಕ್ತಿ ವೃದ್ಧಾಶ್ರಮಕ್ಕೆ ಭೇಟಿ ಮತ್ತು ಬಸವನಹಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಬೇಕಾಗಿದೆ ಎಂದರು. ಹಾಸ್ಟೆಲ್ ವಾತಾವರಣ ಚೆನ್ನಾಗಿದೆ, ಆದರೆ ಹೊಸ ಹಾಸಿಗೆ ಮತ್ತು ಹೊದಿಕೆ ನೀಡಬೇಕು. ಸ್ನಾನದ ಮನೆ ಮತ್ತು ಶೌಚಾಲಯ ಸರಿಯಾಗಿ ನಿರ್ವಹಣೆ ಮಾಡಬೇಕೆಂದು ಸಲಹೆ ಮಾಡಲಾಗಿದೆ ಎಂದರು.
ಕಸ ವಿಲೇವಾರಿ ಘಟಕ ಸರಿಯಾದ ನಿರ್ವಹಣೆ ಆಗದಿರುವುದರಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದೆಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಅವರು ಹೇಳಿದರು. ಸುತ್ತಮುತ್ತಲಿನ ವಾತಾವರಣದಲ್ಲಿ ಶುಚಿತ್ವಕ್ಕೆ ಒತ್ತು ನೀಡಬೇಕು. ಕಸ ವಿಲೇವಾರಿ ಘಟಕ ವ್ಯಾಪ್ತಿಯಲ್ಲಿ ಸೊಳ್ಳೆ, ನೊಣಗಳು ಹಾಗೂ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಗಮನ ಹರಿಸಬೇಕೆಂದರು. ಹಸಿ ಮತ್ತು ಒಣಕಸವನ್ನು ಬೇರ್ಪಡಿಸಿ ಶುಚಿತ್ವಕ್ಕೆ ಒತ್ತು ನೀಡಬೇಕು ಎಂದರು. ಮಾರುಕಟ್ಟೆಗೆ ಭೇಟಿ ನೀಡಿ ಮಾತನಾಡಿ ಪ್ರತಿದಿನ ಸ್ವಚ್ಛತೆಗೆ ಒತ್ತು ನೀಡಬೇಕೆಂದರು. ಕಸ ವಿಲೇವಾರಿಯಿಂದ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದರು. ಮಡಿಕೇರಿಗೆ ನಾನು 2 ದಿನದ ಕಾರ್ಯಕ್ರಮ ಹಾಕ್ಕೊಂಡು ಬಂದಿದ್ದೆ. ಹಿಂದೆ 3 ದಿನದ ಕಾರ್ಯಕ್ರಮ ಇದೇ ಥರ ಮಾಡಿದ್ದೆ. ನಿನ್ನೆ ರಾತ್ರಿ ಬರುವಾಗ ಕುಶಾಲನಗರದಲ್ಲಿ ಒಂದು ವೃದ್ಧಾಶ್ರಮ, 2 ಹಾಸ್ಟೆಲ್ಗಳನ್ನು ಭೇಟಿ ಮಾಡಿದೆ. ಪಾಪ ವೃದ್ಧಾಶ್ರಮದಲ್ಲಿ ತುಂಬ ತೊಂದರೆ ಇದೆ. ಅಲ್ಲಿ ಬಿಲ್ಡಿಂಗ್ ಭಾಳ ಹಳೇದು, ಡೈಲಾಪಿಲೇಟೆಡ್ ಕಂಡೀಷನ್ನಲ್ಲಿ ಇದೆ. ಹಾಸಿಗೆ ಹೊದಿಕೆಗಳನ್ನು ಕೂಡ ಎಲ್ಲ ಭಾಳ ಹಳತಾಗಿದೆ. ಅಲ್ಲಿ ಬಿಟ್ಟದ್ದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ, ಅದರಿಂದ ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಲಿರ್ತಕ್ಕಂಥ ವಾತಾವರಣ ಸರಿ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಕೂಡ ಅವರಿಗೆ ಕೊಟ್ಟಿದ್ದೀನಿ. ಮತ್ತು ಅಲ್ಲಿರ್ತಕ್ಕಂಥ ವೃದ್ಧರನ್ನೆಲ್ಲರನ್ನೂ ಕೂಡ ವಿಚಾರಿಸಿದೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತಂದು ಕೂಡ ಅವರು ಹೇಳಿದರು. ಹಾಸಿಗೆ, ಹೊದಿಕೆ ಅದನ್ನೆಲ್ಲ ಬದಲಾಯಿಸಬೇಕು. ಜೊತೆಗೆ ಗಾಳಿ ಬೆಳಕು ಅದೆಲ್ಲ ಚೆನ್ನಾಗಿಲ್ಲ. ಅದು ಬಿಲ್ಡಿಂಗ್ ಬದಲಾವಣೆ ಆಗದಿದ್ದರೆ ಅದು ಕೆಲಸ ಮಾಡೋಕ್ಕಾಗಲ್ಲ. ಸುಮಾರು 12 ಲಕ್ಷ ರೂಪಾಯಿ ಏನೋ ಅದಕ್ಕೆ ಅನುದಾನ ಸರ್ಕಾರ ಕೊಡ್ತಾರೆ. ಅದು ಸರ್ಕಾರದ ಸರಿಯಾದ ಕಂಟ್ರೋಲ್ ಇಲ್ಲ ಅದ್ರ ಮೇಲೆ. ಅದನ್ನು ಕೂಡ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಸರ್ಕಾರದಿಂದನೇ ಅದನ್ನು ವೃದ್ಧಾಶ್ರಮ ನಡೆಸೋಕ್ಕಾಗುತ್ತಾ, ಅಥವಾ NGO ಮುಖಾಂತರವಾಗಿ ಫಂಡ್ಸ್ ಕೊಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಕೊಡಿಸ್ಲಿಕ್ಕಾದ್ರೆ ಕೊಡಿಸ್ಬೋದು. ಯಾಕೆಂತಂದರೆ ಬನ್ನಿ ಅಲ್ಲಿರೋರೆಲ್ಲ ಮೂಗರು, ಕಿವುಡ್ರು, ಕಣ್ಣು ಕಾಣದೇ ಇರೋರು, ತುಂಬ ವಯಸ್ಸಾದವರು, ಕೈಕಾಲು ಓಡಾಡ್ಲಿಕ್ಕೆ ಆಗದೆ ಇರತಕ್ಕಂಥವ್ರು ತುಂಬ ಜನ ಇದ್ದಾರೆ. 25 ಜನದಲ್ಲಿ ಸುಮಾರು ಜನ, ಒಂದು 8-10 ಜನ ಅದೇ ಥರ ಇದ್ದಾರೆ. ಅವ್ರಿಗೆಲ್ಲ ಏನಾದ್ರು ಒಂದು ಆಸರೆ ಬೇಕು, ಯಾರ್ದಾದ್ರು ಒಂದು ಸಹಕಾರನೂ ಬೇಕು. ಅದಕ್ಕೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಆಮೇಲೆ 2 ಬಾಲಕಿಯರ ಒಂದು ಹಾಸ್ಟೆಲ್ಲು ಮತ್ತು ಇವ್ರದ್ದೊಂದು ಹಾಸ್ಟೆಲ್. ತುಂಬ ಅಲ್ಲಿ ತೊಂದರೆಗಳು ಇದೆ. ಮಕ್ಕಳುಗಳನ್ನ ಕೇಳಿದಂಥ ಸಮಯದಲ್ಲಿ ಊಟ ತಿಂಡಿದಾಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು. ಇಲ್ಲಿ ನೀವು ಮಡಿಕೇರಿ ಒಳಗೆ ಈ ಚಳಿಗಾಲ ಮತ್ತು ಮಳೆಗಾಲ ಬಂತು ಅಂತಂದರೆ ಬಿಸಿನೀರು ಇಲ್ಲದೆ ಇರಲಿಕ್ಕಾಗಲ್ಲ. ಕುಡಿಲಿಕ್ಕೂ ಬಿಸಿನೀರು ಬೇಕು, ಸ್ನಾನಕ್ಕೂ ಬಿಸಿನೀರು ಬೇಕು. ಅಲ್ಲಿ ಆ ಸ್ನಾನದ್ದು ಅದರದ್ದು ವ್ಯವಸ್ಥೆ ಸರಿ ಇಲ್ಲ, ಬಾತ್ರೂಮುಗಳು ಸರಿ ಇಲ್ಲ, ಡೋರುಗಳೆಲ್ಲ ಕಿತ್ತೋಗಿದ್ದಾವೆ, ಹಾಸಿಗೆ ಹೊದಿಗೆಗಳು ಅವೆಲ್ಲ, ಲೈಟ್ಗಳು ಎಲ್ಲನೂ ಪ್ರಾಬ್ಲಮ್ ಇದೆ. ಸರಿಯಾದ ರೀತಿ ವ್ಯವಸ್ಥೆ, ಈ ಹಣ ಬಂದರೂ ಕೂಡ ಸರಿಯಾದ ರೀತಿ ವ್ಯವಸ್ಥೆ ಆಗ್ತಾಯಿಲ್ಲ. ಅದಕ್ಕೂ ಕೂಡ ಅವ್ರಿಗೆಲ್ಲನೂ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. 2 ಹಾಸ್ಟೆಲ್ಗಳು ಕೂಡ ಅದೇ ಥರ ಇತ್ತು. ಅದನ್ನು ಎಲ್ಲ ನಾನು ಏನೇನು ವಿಸಿಟ್ ಮಾಡಿದ್ದೀನಿ ಅದಷ್ಟು ಒಂದೊಂದು ಸುಮೋಟೋ ಪ್ರಕರಣಗಳನ್ನು ನಾನು ನೋಂದಾಯಿಸ್ಕೊತೀನಿ. ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್, ಜಿಲ್ಲಾ ಪಂಚಾಯತ್ CO ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ S. ಹಾದಿಮನಿ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ಉಪಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಮತ್ತು ಸಿವಿಲ್ ನ್ಯಾಯಾಧೀಶರಾದ ಕಿರಣ್ ಪಾಟೀಲ್, ಲೋಕಾಯುಕ್ತ SP ಉದೇಶ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ, ತಹಶೀಲ್ದಾರ್ ಶ್ರೀಧರ, ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಾದ ಮಂಜುನಾಥ್ ರಾಮಣ್ಣ, ಪೌರಾಯುಕ್ತರಾದ HR ರಮೇಶ್, ಪರಿಸರ ಅಧಿಕಾರಿ ಮಹೇಶ್ವರಿ ಸಿಂಗ್, AE ಸತೀಶ್ ಮತ್ತಿತರರು ಹಲವು ಮಾಹಿತಿಯನ್ನು ನೀಡಿದರು. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಗರದ ಓಂಕಾರೇಶ್ವರ ದೇವಸ್ಥಾನದ ಬಳಿ 36.60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಶೌಚಾಲಯ ಮತ್ತು ಬಟ್ಟೆ ಬದಲಿಸುವ ಕೊಠಡಿಯಿಂದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಉದ್ಘಾಟಿಸಿದರು. ಶಾಸಕರು ನಮ್ಮನ್ನೆಲ್ಲ ಈ ಓಂಕಾರೇಶ್ವರ ಸಮಿತಿಗೆ ನಾಮಕರಣ ಮಾಡಿ ಇದನ್ನು ನಡೆಸ್ಕೊಂಡು ನಂತರ ಮಾತನಾಡಿದ ಶಾಸಕರು, ಓಂಕಾರೇಶ್ವರ ದೇವಾಲಯದ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಶೌಚಾಲಯ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಬೇಡಿಕೆ ಇತ್ತು. ಈ ಹಿನ್ನೆಲೆ ಪ್ರವಾಸೋದ್ಯಮ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಿ 36.60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ಮತ್ತು ಬಟ್ಟೆ ಬದಲಿಸುವ ಕೊಠಡಿ ನಿರ್ಮಿಸಲಾಗಿದೆ ಎಂದರು. ದೇವಾಲಯಕ್ಕೆ ಹಲವಾರು ಭಕ್ತಾದಿಗಳು ಭೇಟಿ ನೀಡ್ತಾ ಇದ್ದು ಶೌಚಾಲಯದ ಕೊರತೆ ಇತ್ತು.
ಆದ್ದರಿಂದ ದೇವಾಲಯ ಸಮಿತಿ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಕಾರದಲ್ಲಿ ಜಾಗ ನೀಡಿದ್ದು ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸರ್ಕಾರಿ ಜಾಗವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಲಭ್ಯವಾದ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಅದರ ಸ್ವಚ್ಛತೆ ಕಾಪಾಡಬೇಕು. ವ್ಯವಸ್ಥಿತ ನೀರು ಸೌಲಭ್ಯವನ್ನು ಒದಗಿಸಬೇಕು. ದೇವಾಲಯದ ಇತಿಹಾಸ ಇದ್ದು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಮುಂದಿನ ದಿನಗಳಲ್ಲಿ ಓಂಕಾರೇಶ್ವರ ದೇವಾಲಯದ ಅಭಿವೃದ್ಧಿಗೆ ಅನುದಾನ ಒದಗಿಸಲಾಗುತ್ತೆ ಅಂತ ಶಾಸಕರು ತಿಳಿಸಿದರು. ಓಂಕಾರೇಶ್ವರ ಟೆಂಪಲ್ ಭಾಗಕ್ಕೆ ಒಂದು ಪಾರ್ಕಿಂಗು ಪ್ಲಸ್ ಅದ್ರ ಜೊತೆಲಿ ಒಂದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟು ಹಲವಾರು ವರ್ಷದಿಂದ ಕಾರಣಾಂತರದಿಂದ ಪೆಂಡಿಂಗ್ ಇತ್ತು. ಇತ್ತೀಚೆಗೆ ಸ್ವಲ್ಪ ಅನುದಾನ ಬಿಡುಗಡೆ ಮಾಡಿ ಟೋಟಲಾಗಿ ನನ್ನ ಅನಿಸಿಕೆ 36 ಲಕ್ಷ ವೆಚ್ಚದಲ್ಲಿ ಪೇ ಆ್ಯಂಡ್ ಯೂಸ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಟಾಯ್ಲೆಟ್ಗೆ ಇವತ್ತು ನಮ್ಮ ಟೆಂಪಲಿನ ಓಂಕಾರೇಶ್ವರ ಟೆಂಪಲ್ ಮುಜರಾಯಿ ಇಲಾಖೆಗೆ ಸೇರಿದಂಥ ಟೆಂಪಲು. ಅದರಲ್ಲಿ ಸರ್ಕಾರ ನೇಮಕ ಮಾಡಿದಂಥ ಒಂದು ಕಮಿಟಿನೂ ಇದೆ. ದೇವನವರ ಅಧ್ಯಕ್ಷರವರೇ, ಶಕ್ತಿ ಪ್ರೆಸ್ಸಿನ ರಾಜೇಂದ್ರ ಸರ್ ಅವರು ಸದಸ್ಯರವರೇ, ಕುಶಲಪ್ಪನವರೇ, ಇಲ್ಲ ಅದೇ ರೀತಿಯಲ್ಲಿ ಪ್ರಕಾಶ್ ಎಲ್ಲರೂ ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಒಂದು 11 ಜನ ಮೆಂಬರ್ಸ್ ಇದ್ದಾರೆ. ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ಇದು 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಆಗಿದೆ. ಹಲವಾರು ಭಕ್ತಾದಿಗಳು ಈ ಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಟೆಂಪಲ್ ಒಳಗಡೆನೆ ಟಾಯ್ಲೆಟ್ ಫೆಸಿಲಿಟೀಸ್ ಮಾಡೋದು ಒಂದು ರೀತಿಲಿ ಸೂಕ್ತ ಅಲ್ಲ ಅಂತ ನಮ್ಮ ಅಭಿಪ್ರಾಯ, ಆಮೇಲೆ ಕಮಿಟಿ ಅಭಿಪ್ರಾಯದಿಂದ ಈ ಗೌರಿಕೆರೆ ಪಕ್ಕದಲ್ಲಂತ ಒಂದು ಪಾರ್ಕಿಂಗ್ ಜಾಗ ಪ್ಲಸ್ ಈ ಜಾಗ ಓಂಕಾರೇಶ್ವರ ಟೆಂಪಲ್ ಸೇರಿದಂಥ ಜಾಗ ಅವತ್ತಿನ ಸಂದರ್ಭದಲ್ಲಿ ಟೆಂಪಲ್ ಜಾಗನ ನಮಗೆ ಟೂರಿಸಂ ಮುಖಾಂತರ ಒಂದು ಟಾಯ್ಲೆಟ್ ಕಟ್ಟಡಕ್ಕೆ ಕೊಟ್ಟವ್ರೆ. ನಾನು ಸಾರ್ವಜನಿಕರಿಗಿಂತ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಸರ್ಕಾರದಂಥ ಸವಲತ್ತು ಅಂತಂದರೆ ನಾವು ಒಂದು ರೀತಿಯಲ್ಲಿ ದುರುಪಯೋಗ ಪಡ್ಕೋತೀವಿ. ಅದನ್ನು ನಮ್ಮ ಮನೆ ಥರನೇ ಉಪಯೋಗಿಸ್ಕೋಬೇಕು. ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಟಾಯ್ಲೆಟ್ ಹೋಗಾದ್ಮೇಲೆ ನೀರು ವ್ಯವಸ್ಥಿತವಾಗಿ ಹಾಕಬೇಕಾಗುತ್ತೆ. ಪೇ ನ್ಯೂಸ್ ಇರೋದ್ರಿಂದ ಒಂದು ಸ್ವಲ್ಪ ಕ್ಲೀನ್ನೆಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಓಂಕಾರೇಶ್ವರ ಟೆಂಪಲಿನ ಸಮಿತಿಯವರು ಒಂದು ಕಾಮಗಾರಿನೂ ಬಿಡೋದಿಲ್ಲ. ನಿರಂತರವಾಗಿ ನಮ್ಮನ್ನ ತಲೆ ತಿಂದು ಎಲ್ಲನೂ ಏನೇನು ತಂತ್ರಗಾರಿಕೆ ಮಾಡಬೇಕು ಟೆಂಪಲಲ್ಲಿ ಪ್ಲಸ್ ಹೊರಗಡೆನೂ ಅದನ್ನ ಮಾಡಿ ನಮಗೆ ಕಾಮಗಾರಿನ ಒಳ್ಳೆ ರೀತಿಲಿ ಅವ್ರ ಹಿತದೃಷ್ಟಿ ಏನು ಅಂತಂದರೆ ಓಂಕಾರೇಶ್ವರ ಟೆಂಪಲ್ಲು ನಂಬರ್ 1 ಟೆಂಪಲ್ ಆಗಬೇಕು ಅಂತ. ಆಮೇಲೆ ಮಡಿಕೇರಿಲಿ ಅದೇದೊಂದು ದೊಡ್ಡ ಇತಿಹಾಸ ಇದೆ. ಅದನ್ನ ಕಾಪಾಡೋಕ್ಕೆ ನಾವೆಲ್ಲರೂ ಜವಾಬ್ದಾರಿ ತಗೋಬೇಕು. ಇದೇ ಸಂದರ್ಭ ದೇವಾಲಯ ಸಮಿತಿ ವತಿಯಿಂದ ಶಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಗರಸಭೆ ಅಧ್ಯಕ್ಷೆ ಪಿ ಕಲಾವತಿ, ಓಂಕಾರೇಶ್ವರ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಚುಮ್ಮಿ ದೇವಯ್ಯ, ಸದಸ್ಯರಾದ ಜಿ ರಾಜೇಂದ್ರ, ಅಂಬೇಕಲ್ ಕುಶಾಲಪ್ಪ, ಪ್ರಕಾಶ್ ಆಚಾರ್ಯ, ಸಂತೋಷ್ ಭಟ್, ವೀಣಾಕ್ಷಿ, ಕಾರ್ಯನಿರ್ವಾಹಕ ಅಧಿಕಾರಿ ದೇವರಾಜು, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾದ ಎಚ್ ಶಶಿಧರ್, ಸಮಾಲೋಚಕರಾದ ಜತಿನ್ ಬೋಪಣ್ಣ, ಸಹಾಯಕ ಇಂಜಿನಿಯರ್ ಎಸ್ ಮದನ್, ಪ್ರಮುಖರಾದ ಕೆಜಿ ಪೀಟರ್, ತೆನ್ನೀರ ಮೈನಾ, ದಿನೇಶ್, ಮಿನಾಜ್ ಪ್ರವೀಣ್, ಪ್ರೇಮ, ಕವನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಳೆ ಆರಂಭಗೊಂಡಿದ್ದು ವಿದ್ಯುತ್ ತಂತಿಗಳಲ್ಲಿ ಮತ್ತು ಫೀಡರ್ಗಳಲ್ಲಿ ತಾಂತ್ರಿಕ ತೊಂದರೆ ಆಗ್ತಾ ಇದ್ದು ತಂತಿಗಳು ತುಂಡಾಗಿ ಬಿದ್ದು ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ವಿದ್ಯುತ್ ಸಮಸ್ಯೆ ಪೂರೈಕೆ ಮಾಡಲು ಎಲ್ಲ ಕರೆಗಳು ತನಗೆ ಬರ್ತಾ ಇವೆ. ಇದರಿಂದ ಸಮಸ್ಯೆ ಉಂಟಾಗುತ್ತೆ. ಸಿಬ್ಬಂದಿಗಳ ಕೊರತೆಯ ನಡುವೆಯೂ ನಾವು ಎಲ್ಲ ಬಡಾವಣೆ, ಲೇಔಟ್, ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ವಿದ್ಯುತ್ ಸಮಸ್ಯೆಯಿಂದ ಬಗೆಹರಿಸಲು ಆಯಾ ಭಾಗಗಳಲ್ಲಿರುವ ಲೈನ್ಮ್ಯಾನ್ಗಳ ಹಂಚಿಕೆ ಮಾಡಲಾಗಿದೆ. ಅಲ್ಲದೆ ಚೆಸ್ಕಾಂ ಇಲಾಖೆ ವತಿಯಿಂದ ಮೊಬೈಲ್ ಫೋನ್ಗಳನ್ನು ವಿತರಣೆ ಮಾಡಲಾಗಿದೆ. ಗ್ರಾಹಕರು ಇದರ ಪ್ರಯೋಜನ ಪಡೆಯುವಂತೆ ಸೋಮೇಶ್ ಅವರು ಮನವಿ ಮಾಡಿದರು. ಸುಮಾರು 18 ಭಾಗವನ್ನಾಗಿ ಮಾಡಿದ ಲೈನ್ಮ್ಯಾನ್ಗಳ ಮೊಬೈಲ್ ಸಂಖ್ಯೆಯನ್ನು ನೀಡಲಾಗಿದೆ ಎಂದರು. ಅಲ್ಲದೆ ವಿದ್ಯುತ್ ಕಂಬದಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ಅಥವಾ ಕಂಬಗಳು ತುಂಡಾದರೆ ಇನ್ನಿತರ ಅಪಘಾತಗಳು ಸಂಭವಿಸಿದರೆ ತನ್ನ ಸಂಖ್ಯೆಗೆ ಕರೆ ಮಾಡುವಂತೆ ಮನವಿ ಮಾಡಿದರು. 9482294009 ಅಥವಾ 1912ಗೆ ಕರೆ ಮಾಡಿ ಪುಕಾರು ನೀಡಬಹುದೆಂದು ತಿಳಿಸಿದರು. ನನ್ನ ಹೆಸರು ಸೋಮೇಶ್ ಕೇರಿ, ಸಹಾಯಕ ಇಂಜಿನಿಯರ್, ವಿರಾಜಪೇಟೆ, ಚಾಮುಂಡೇಶ್ವರಿ ಸರಬರಾಜು ನಿಗಮ ನಿಯಮಿತ. ಈಗಾಗಲೇ ಕೊಡಗಿನಾದ್ಯಂತ ಮಳೆ ಪ್ರಾರಂಭವಾಗಿದೆ. ವಿದ್ಯುತ್ ಅಡಚಣೆಗಳು ಬರ್ತಾ ಇದೆ. ಕಂಬಗಳು ಬೀಳ್ತಾ ಇದ್ದಾವೆ, ತಂತಿಗಳು ತುಂಡಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ನಮ್ಮ ವಿರಾಜಪೇಟೆ ಶಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಕೊರತೆಯೊಂದಿಗೆ ನಾವು ಇವಾಗ ಸಾರ್ವಜನಿಕರಿಗೆ ವಿದ್ಯುತ್ತನ್ನು ಸರಾಗವಾಗಿ ತಲುಪಿಸಲು ನಾವು ವ್ಯವಸ್ಥಿತವಾಗಿ ಆಯಾಯ ಪ್ರದೇಶಗಳಿಗೆ ನಾವು ಲೈನ್ಮ್ಯಾನ್ ಪವರ್ಮ್ಯಾನ್ಗಳನ್ನ ನೇಮಕ ಮಾಡಿದ್ದೀನಿ. ಎಲ್ಲ ಕರೆಗಳು, ಮೊಬೈಲ್ ಕರೆಗಳು ನನಗೆ ಬರ್ತಾ ಇವೆ.
ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಶೀಘ್ರವಾಗಿ ವಿದ್ಯುತ್ ತಲುಪಿಸಲು ಸಾಧ್ಯವಾಗ್ತಿಲ್ಲ. ಆದ್ದರಿಂದ ನಾವು ಲೈನ್ಮ್ಯಾನ್ಗಳಿಗೆ ಇಲಾಖೆ ವತಿಯಿಂದ ದೂರವಾಣಿ ಸೌಲಭ್ಯವನ್ನು ಒದಗಿಸಿದ್ವಿ, ಮೊಬೈಲ್ ಸಂಖ್ಯೆಯನ್ನು ಒದಗಿಸಿದ್ವಿ. ಆಯಾ ಪ್ರದೇಶಕ್ಕೆ ನಾವು ಸಂಬಂಧಪಟ್ಟ ಪ್ರದೇಶಕ್ಕೆ ಮೊಬೈಲ್ ಸಂಖ್ಯೆಗಳನ್ನು ಸೂಚಿಸಿ ಪ್ರದೇಶಗಳನ್ನು ವಿಂಗಡಿಸಿದ್ದೀವಿ. ಆ ಪ್ರದೇಶಗಳೆಂದರೆ ಬಡಾವಣೆಗಳು, ಲೇಔಟ್ಗಳೆಲ್ಲ ಇದ್ದಾವೆ. ಆ ಲೇಔಟ್ಗಳಲ್ಲಿ ಇಂಥ ಲೈನ್ಮೆನ್ನೇ ನೇಮಕಗೊಳಿಸಿದ್ದೀವಿ. ಆ ಲೈನ್ಮೆನ್ಗಳಿಗೆ ನೇರವಾಗಿ ಸಂಪರ್ಕ ಮಾಡಿ ವಿದ್ಯುತ್ ಪಡೆಯಬಹುದಾಗಿದೆ. ಅದೇ ರೀತಿ ಇವಾಗ ನಮ್ಮ ವಿರಾಜಪೇಟೆ ಶಾಖೆಯಲ್ಲಿ ಪಟ್ಟಣ ಪಂಚಾಯತಿ ಇದೆ. ಆ ಪಟ್ಟಣ ಪಂಚಾಯತಿಯಲ್ಲಿ 4 ವಿಂಗಡಣೆ ಮಾಡಿದ್ದೀವಿ. 4 ವಿಂಗಡಣೆಯಲ್ಲಿ 4 ಲೈನ್ಮೆನ್ಗಳ ಮೊಬೈಲ್ ಸಂಖ್ಯೆಗಳನ್ನು ನೀಡಿದ್ದೇವೆ. ಹಾಗೆಯೇ ನನಗೆ 7 ಗ್ರಾಮ ಪಂಚಾಯತಿಗಳಿವೆ. ಆ ಗ್ರಾಮ ಪಂಚಾಯತಿಗಳಿಗೂ ಕೂಡ ಎಲ್ಲ ಲೈನ್ಮೆನ್ಗಳು ನೇಮಕ ಮಾಡಿದ್ದೀವಿ. ಅವರಿಗೆ ಕೂಡ ಇಲಾಖೆ ವತಿಯಿಂದ ಮೊಬೈಲನ್ನು ನೀಡಿರ್ತೇವೆ. ಆ ಮೊಬೈಲ್ ಸಂಖ್ಯೆಗೆ ತಾವುಗಳು ದೂರನ್ನು ದಾಖಲಿಸಿ ವಿದ್ಯುತ್ತನ್ನು ಸರಿಪಡಿಸಬಹುದಾಗಿದೆ. ನಗರದ ಹೊರವಲಯದಲ್ಲಿರುವ ಪ್ರಾದೇಶಿಕ ಸಾರಿಗೆ ಕಚೇರಿಯ ಆವರಣದಲ್ಲಿ 4.83 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಸ್ವಯಂಚಾಲಿತ ಚಾಲನಾ ಪಥ ಕಾಮಗಾರಿಗೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು ಸುಮಾರು 4.83 ಕೋಟಿ ರೂಪಾಯಿ ವೆಚ್ಚದಲ್ಲಿ 2.12 ಎಕರೆ ಜಾಗದಲ್ಲಿ ಕಾಮಗಾರಿ ನಿರ್ಮಾಣವಾಗಲಿದೆ ಎಂದರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ವಾಹನ ಚಾಲನೆ ಮಾಡಲು ಸಹಕಾರವಾಗುತ್ತೆ. ಈ ಕಾಮಗಾರಿಯು ಘನ ಸರ್ಕಾರದಿಂದ ಅನುಮೋದನೆ ಪಡೆಯಲಾಗಿದ್ದು ಇದಕ್ಕೆ ಸಹಕರಿಸಿದ ಮಾನ್ಯ ಸಾರಿಗೆ ಸಚಿವರಿಗೆ ಧನ್ಯವಾದ ಸಲ್ಲಿಸಿದರು. ಈ ಸಂದರ್ಭ ಕಾಮಗಾರಿಯ ವಿವರಣೆಯಿಂದ ಎಂಜಿನಿಯರ್ ಮೈಸೂರು ವಿಭಾಗ ಅವರು ವಿವರಣೆ ನೀಡಿ, ಈ ಕಾಮಗಾರಿಯಿಂದ ಕೆಎಸ್ಆರ್ಟಿಸಿ ಬೆಂಗಳೂರು ಇವರು ನಿರ್ವಹಿಸಲಿದ್ದು ಮಳೆಯಿಂದ ಹೊರತುಪಡಿಸಿ 12 ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದರು. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ತೆನ್ನೀರ ಮೈನಾ ಅವರು ಮಾತನಾಡಿ, ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಹೆಚ್ಚಿನ ಅನುದಾನ ತಂದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಪ್ರಮುಖರಾದ ಎಚ್.ಎ. ಹಂಸ, ಪ್ರಕಾಶ್ ಆಚಾರ್ಯ, ವಿ.ಜಿ. ಮೋಹನ್, ಜಾನ್ಸನ್ ಪಿಂಟೋ, ಕೋಚನ ಚೇತನ್, ಹರಿಪ್ರಸಾದ್, ಕೊತ್ತೋಳಿ ಕವನ್, ಅರ್ಜುನ, ಶರಣ್, ಶಶಿ, ಸದಾ ಮುದ್ದಪ್ಪ, ಜಿಸಿ ಜಗದೀಶ್, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸತೀಶ್, ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್, ವ್ಯವಸ್ಥಾಪಕರಾದ ಸಲೀಮಾ, ಸೌಮ್ಯ, ರೀಟಾ ಮತ್ತಿತರರು ಪಾಲ್ಗೊಂಡಿದ್ದರು. ಮಡಿಕೇರಿ ಇನ್ನರ್ ವೀಲ್ ಸಂಸ್ಥೆಯ ನೂತನ ಅಧ್ಯಕ್ಷೆಯಾಗಿ ರಶ್ಮಿ ಪ್ರವೀಣ್ ಮತ್ತು ಕಾರ್ಯದರ್ಶಿಯಾಗಿ ಮೃಣಾಲಿನಿ ಚಿನ್ನಪ್ಪ ಅಧಿಕಾರ ಸ್ವೀಕರಿಸಿದರು. ನಗರದ ರೋಟರಿ ಸಭಾಂಗಣದಲ್ಲಿ ಆಯೋಜಿತ ಸಮಾರಂಭದಲ್ಲಿ ನೂತನ ಆಡಳಿತ ಮಂಡಳಿಗೆ ಇನ್ನರ್ ವೀಲ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷೆ ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಪದಗ್ರಹಣ ನೆರವೇರಿಸಿದರು. ಇನ್ನರ್ ವೀಲ್ ಜಿಲ್ಲಾ ಸಮಿತಿಯ ನಿರ್ದೇಶಕಿ ದಿವ್ಯಾ ಮುತ್ತಣ್ಣ, ನಿಕಟಪೂರ್ವ ಅಧ್ಯಕ್ಷೆ ಲಲಿತಾ ರಾಘವನ್, ನಿಕಟಪೂರ್ವ ಕಾರ್ಯದರ್ಶಿ ನಮಿತಾ ರೈ ವೇದಿಕೆಯಲ್ಲಿದ್ದರು. ಆರೋಗ್ಯ ಚಿಕಿತ್ಸೆಗಾಗಿ ಸಿ.ಕೆ. ನಂದೀಶ್ ಕುಮಾರ್ ಅವರಿಗೆ 5,000 ರೂಪಾಯಿ ಮತ್ತು ಶೈಕ್ಷಣಿಕವಾಗಿ ಬಿ.ಯು. ಹಿತಶ್ರೀ ಅವರಿಗೆ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ಇದೇ ಸಂದರ್ಭ ಇನ್ನರ್ ವೀಲ್ನಿಂದ ನೀಡಲಾಯಿತು. ಮಡಿಕೇರಿ ರೋಟರಿ ಅಧ್ಯಕ್ಷ ಮನೋಹರ್ ಕಾಮತ್ ಅವರು ಇನ್ನರ್ ವೀಲ್ ವಾರ್ತಾ ಸಂಚಿಕೆ ಗಿರಿ ಶೃಂಗವನ್ನು ಲೋಕಾರ್ಪಣೆಗೊಳಿಸಿದರು. ವಿಜಯಲಕ್ಷ್ಮಿ ಚೇತನ್, ದೇಚು ಶ್ಯಾಮ್, ರೇಣುಕಾ ಸುಧಾಕರ್, ಗುಲಾಬಿ ಜನಾರ್ದನ್, ಖಜಾಂಚಿ ಡಾಕ್ಟರ್ ಶುಭಾ ರಾಜೇಶ್, ಸುಮಾ ತಿಮ್ಮಯ್ಯ, ದಿಶಾ ಮೋಹನ್, ಆಗ್ನೆಸ್ ಮುತ್ತಂಡ, ತೃಪ್ತಿ ಕಾಮತ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಮಗ್ರ ಮತಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನಾಪಕ್ಲು ಸಮೀಪದ ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದ ಬಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಹೆಲ್ಪ್ ಡೆಸ್ಕ್ ಅನ್ನು ಉದ್ಘಾಟನೆ ಮಾಡಲಾಯಿತು. ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಇಸ್ಮಾಯಿಲ್ ಮತ್ತು ವಲಯ ಅಧ್ಯಕ್ಷ ಕುಶಾಲಪ್ಪ ಮಾತನಾಡಿ, ನಾಪಕ್ಲು ಮತ್ತು ಬೇತು ಗ್ರಾಮದ ಮತದಾರರ ಅನುಕೂಲಕ್ಕಾಗಿ ಹೆಲ್ಪ್ ಡೆಸ್ಕ್ ಅನ್ನು ತೆರೆಯಲಾಗಿದೆ. ಮತದಾರರ ಪಟ್ಟಿ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಈ ವ್ಯಾಪ್ತಿಯ ಮತದಾರರು ಅಗತ್ಯವಿರುವ ಮಾಹಿತಿಗಳನ್ನು ಇಲ್ಲಿಂದ ಪಡೆಯಬಹುದಾಗಿದೆ ಎಂದರು. ಈಗ ತಾನೇ ಸರ್ಕಾರ ಕೈಗೊಂಡಿರುವಂತಹ SIR ಕಾರ್ಯಕ್ರಮದಲ್ಲಿ ಜನರಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರ ನಮ್ಮ ನಾಪೋಕ್ಲಿನ ಚೆರಿಯಪರಂಬು ಸ್ಟೇಡಿಯಂ ಪಕ್ಕದಲ್ಲಿ ಮಿರ್ಷಾದವರ ಕಟ್ಟಡದಲ್ಲಿ ನಮ್ಮ ಬೇತು ಗ್ರಾಮದ ಯುವಕರು
ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಯಾರೇ ಇರಲಿ, ಬೇತು ಗ್ರಾಮ, ನಾಪು ಗ್ರಾಮ, ಯಾವುದೇ ಗ್ರಾಮದವರಿರಲಿ, ಇಲ್ಲಿ ಬಂದು SIR ಬಗ್ಗೆ ತಿಳಿದು ನೋಂದಣಿ ಮಾಡಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತೇವೆ. ಅದಕ್ಕೆ ಮುಖ್ಯವಾಹಿನಿಯಾಗಿ ನಮ್ಮ ಯುವ ಕಾಂಗ್ರೆಸ್ಸಿನ ಮುಖಂಡರಾದಂತಹ ಅರಫತ್ ಅವರು ಮತ್ತು ಕರೀಮ್ರವರು ಮುತುವರ್ಜಿ ವಹಿಸಿ ಸ್ವತಃ ಖರ್ಚಿನಿಂದ ಒಂದು ಓಪನ್ ಮಾಡಿದ್ದಾರೆ. ಎಲ್ರಿಗೂ ಅನುಗುಣವಾಗಲಿ ಅಂತ ಅದನ್ನು ಬಳಸಿಕೊಳ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇದು ನಾಪುಗಲ್ ವಲಯಕ್ಕೆ ಸಂಬಂಧಪಟ್ಟಂತೆ ಬೇತು ಗ್ರಾಮದಲ್ಲಿ ಅಂದರೆ ಶೇರೆಪರಮು ನಮ್ಮ ಭಾಗದ ಒಂದು ಏನು ಮತಗಟ್ಟೆ ಇದೆ, ಬೇತು ಭಾಗ ಸಂಖ್ಯೆ 2, ಬೇತು ಭಾಗ ಸಂಖ್ಯೆ 1 ಹಾಗೂ ನಾಪುಗಲಿನ ಎಲ್ಲ ಮತಗಟ್ಟೆಯಲ್ಲಿ ಇರುವಂತಹ ಈಗ SIR ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಈ ಬೇತು ಗ್ರಾಮದಲ್ಲಿರುವಂತಹ ಶೇರೆಪರಮು ಸಮೀಪ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ಸಮೀಪ ಇರುವಂತಹ ಒಂದು ಆಫೀಸ್ ಬಳಿಗೆಯನ್ನು ನಮ್ಮ ಏನು ಕಾರ್ಯಕರ್ತರು ಹಾಗೂ ಹಿರಿಯರು ನಮ್ಮ ನಾಯಕರುಗಳು ಕೈಗೊಂಡಿದ್ದಾರೆ. ಅದಕ್ಕೆ ನಾವೆಲ್ಲ ಸಾಥ್ ಕೊಡ್ತಿದ್ದೀವಿ. ಅದೇ ರೀತಿ ಯಾರಿಗಾದ್ರೂ ಏನೇ ಡೌಟ್ ಇದ್ದರೆ ಇಲ್ಲಿ ಈ ಆಫೀಸಿಗೆ ಬಂದು 2002ನೇ ಇಸ್ವಿನ ಏನು ವೋಟಿಂಗ್ ಲಿಸ್ಟ್ ಇದೆ ಅದನ್ನು ಬೇಕಾದ್ರೆ ಪಡೆದುಕೊಳ್ಳಬಹುದು. ಈಗ ಪುನಃ 2017 ಕೇಳ್ತಾ ಇದ್ದಾರೆ, ಅದು ಸಹ ಇಲ್ಲಿ ಲಭ್ಯವಿರುತ್ತದೆ. ದಯವಿಟ್ಟು ಇದರ ಸದುಪಯೋಗವನ್ನು ನಾಪುಗಲ್ ಭಾಗದ ಎಲ್ಲ ಮತದಾರರು ಪಡೆದುಕೊಳ್ಳಬೇಕೆಂದು ನಾನು ಎಲ್ಲರೂ ವಿನಂತಿಸಿಕೊಳ್ಳುತ್ತೇನೆ. ಹಾಗೂ ಈ ನಮ್ಮ ಪಕ್ಷದ ಈ ಒಂದು ಏನು ನಮ್ಮ ವಾರ್ ರೂಮ್ ಇದೆ, ಸೊ ಅದಕ್ಕೆ ಸಹಕರಿಸಿದಂಥ ಅರ್ಫತ್ ಅವರಿಗೂ ಹಾಗೂ ಕರೀಮ್ ಅವರಿಗೂ ಹಾಗೂ ನಮ್ಮ ಎಲ್ಲ ಈ ಭಾಗದ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇನ್ನು ಈ ಕಾರ್ಯಕ್ರಮ 30ನೇ ತಾರೀಖಿನ ನಡೀತಾ ಇದೆ. ಯಾರೂ ತಮ್ಮ ಮತವನ್ನು ಕಳೆದುಕೊಳ್ಬೇಡಿ. ದಯವಿಟ್ಟು ಬಂದು ಇಲ್ಲಿ ತಮ್ಮ ಮತಗಟ್ಟೆ ಏನು ಹೆಸರಿಲ್ಲ ಎಂದರೂ ಸಹ ನಾವು ಇಲ್ಲಿ ಹುಡುಕು ಕೊಡ್ತೀವಿ. ಅದರ ಎಲ್ಲ ಉಪಯೋಗವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸಂದರ್ಭ ಗ್ಯಾರಂಟಿ ಸಮಿತಿ ಸದಸ್ಯ ಅರಫತ್ PM, ವಲಯ ಕಾಂಗ್ರೆಸ್ ಸದಸ್ಯರಾದ ಕರೀಂ, ಸಾದುಲಿ, ಹ್ಯಾರಿಸ್, ಬಶೀರ್, BLO ರಜಾಕ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಕೊಡಗು ಜಿಲ್ಲೆಯಿಂದ ಲೋಕಾಯುಕ್ತಕ್ಕೆ 207 ಪ್ರಕರಣಗಳು ಬಾಕಿ ಇದ್ದು 80 ಪ್ರಕರಣಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ದೂರುದಾರರ ವಿಚಾರಿಸಿ ಇತ್ಯರ್ಥಕ್ಕೆ ಮುಂದಾಗಲಾಗುವುದೆಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಹೇಳಿದ್ದಾರೆ. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ದೂರುಗಳ ವಿಚಾರಣೆ ಮತ್ತು ಪ್ರಕರಣಗಳ ವಿಲೇವಾರಿ ಸಂಬಂಧ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ದೂರುದಾರರು ಮತ್ತು ಎದುರುದಾರರ ಸಮ್ಮುಖದಲ್ಲಿ ನಡೆದ ವಿಚಾರಣಾ ಸಭೆಗೂ ಮೊದಲು ಅವರು ಮಾತನಾಡಿದರು. ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಬೇಕು. ದೇಶದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು. ಸಮಾಜದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಉತ್ತಮ ಜೀವನ ನಡೆಸುವ ಹಕ್ಕು ಇದೆ. ಆ ನಿಟ್ಟಿನಲ್ಲಿ ಸೌಲಭ್ಯಗಳನ್ನು ತಲುಪಿಸಲು ಮುಂದಾಗಬೇಕೆಂದರು. ಪ್ರತಿಯೊಬ್ಬರಿಗೂ ಸಾಮಾನ್ಯ ಬದುಕು ನಡೆಸಲು ಬೇಕಿರುವ ಕನಿಷ್ಠ ಸೌಲಭ್ಯವನ್ನಾದರೂ ಕಲ್ಪಿಸಬೇಕು. ತಾಯಿ ಗರ್ಭದಲ್ಲಿರುವ ಮಗು ಯಾವುದು ಅಂತ ನೋಡುವಂತಿಲ್ಲ. ತಾಯಿ ಮಗುವಿನ ರಕ್ಷಣೆ ಅತೀವ ಮುಖ್ಯವಾಗಿದೆ ಎಂದರು. ಸಾಮಾನ್ಯ ಜನರಿಗೆ ಸರ್ಕಾರದ ಸೌಲಭ್ಯ ಕಲ್ಪಿಸುವಲ್ಲಿ ಎಡವುತ್ತೇವೆ. ಜನಸಮೂಹದಲ್ಲಿ ಒಳ್ಳೆಯ ಅಭಿಪ್ರಾಯ ಇರಬೇಕು. ಸಮಸ್ಯೆಗಳು ಹೇಗೆ ಉಂಟಾಗುತ್ತವೆ ಎಂಬುದನ್ನು ಅರಿತುಕೊಳ್ಳಬೇಕು. ಕಾನೂನುಗಳು ಉಲ್ಲಂಘನೆಯಾಗಬಾರ್ದು. ಕರ್ತವ್ಯ ಲೋಪ ಮಾಡಬಾರ್ದು ಅಂತ KN ಫಣೀಂದ್ರ ಅವರು ಎಚ್ಚರಿಕೆ ನೀಡಿದರು. ನಿರ್ವಹಿಸುವ ಕೆಲಸವನ್ನು ಸಮಯೋಚಿತ ಹಾಗೂ ಸಂದರ್ಭೋಚಿತವಾಗಿ ನಿರ್ವಹಿಸಬೇಕೆಂದು ಕೈಕೇರಿ ಗ್ರಾಮದಲ್ಲಿರುವ ಕೊಡಗು ಜಿಲ್ಲಾ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಸಭಾಭವನ ಲೋಕಾರ್ಪಣೆ ಕಾರ್ಯಕ್ರಮ ಜುಲೈ 8 ಮತ್ತು 9ರಂದು ಜರುಗಲಿದೆ ಎಂದು ಕೊಡಗು ಜಿಲ್ಲಾ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ವೈಲಾಯ ತಿಳಿಸಿದ್ದಾರೆ. ಉದ್ಘಾಟನಾ ಸಂದರ್ಭ ವಿವಿಧ ಧಾರ್ಮಿಕ ವಿಧಿವಿಧಾನ ಮತ್ತು ಉದ್ಘಾಟನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜುಲೈ 8ರಂದು ಸಂಜೆ 6 ಗಂಟೆಗೆ ವಾಸ್ತು ಹೋಮ, ರಾಕ್ಷೋಘ್ನ ಹೋಮ, ಮಹಾ ಸುದರ್ಶನ ಹೋಮ, ದುರ್ಗಾ ನಮಸ್ಕಾರ ಪೂಜೆ ನೆರವೇರಲಿದೆ. 9ರಂದು ಬೆಳಿಗ್ಗೆ 6:30 ಗಂಟೆಗೆ ಮಹಾ ಗಣಪತಿ ಹೋಮ, 8ಕ್ಕೆ ಸತ್ಯನಾರಾಯಣ ಪೂಜೆ, ಪ್ರಸಾದ ವಿತರಣೆ, ಮಧ್ಯಾಹ್ನ 2 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, 3:30 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. 9:30 ಗಂಟೆಗೆ ಸಂಸದ ಯದುವೀರ್ ಒಡೆಯರ್ ವಿಪ್ರ ಯುವ ಸಂಘದ ಭೋಜನಾ ಶಾಲೆಯನ್ನು ಉದ್ಘಾಟಿಸಲಿದ್ದಾರೆ. ಶಾಸಕ AS ಪೊನ್ನಣ್ಣ ಉದ್ಘಾಟಿಸಲಿದ್ದಾರೆ. ಶ್ರೀ ಮಠ ಬಾಳೆಕುದ್ರು ವಾಸುದೇವ ಸದಾಶಿವಾಶ್ರಮದ ಮಹಾಸ್ವಾಮೀಜಿ ಜಗದ್ಗುರು ಶಂಕರಾಚಾರ್ಯ ಆಶೀರ್ವಚನ ನೀಡಲಿದ್ದಾರೆ. ಕೊಡಗು ಜಿಲ್ಲಾ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ವೈಲಾಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ, ವಿಪ್ರ ಯುವ ಸ್ಥಾಪಕ ಕಾರ್ಯದರ್ಶಿ ರಾಜೇಶ್ ನೂರಿತಾಯ, ಮಾಜಿ ಸ್ಪೀಕರ್ KG ಬೋಪಯ್ಯ, ಮಾಜಿ MLC ಮಂಡೇಪಂಡ ಸುನಿಲ್ ಸುಬ್ರಹ್ಮಣಿ ಭಾಗವಹಿಸಲಿದ್ದಾರೆಂದು ತಿಳಿಸಿದರು. ದಿವಂಗತ ರಮಣಶ್ರೀಯವರ ಒಂದು ಅಧ್ಯಕ್ಷತೆಯಲ್ಲಿ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ನಂತರದಲ್ಲಿ ಎಲ್ಲ
ಹಿರಿಯ ವಿಪ್ರ ಬಾಂಧವರ ಅವಿತವತ ಶ್ರಮದಿಂದ ಈ ಸಂಘ ನಿವೇಶನವನ್ನು ಖರೀದಿ ಮಾಡಿ ನಂತರದಲ್ಲಿ ಒಂದು ಕಟ್ಟಡವನ್ನು ಕಟ್ಟಿ 2016ರಲ್ಲಿ ವಿಪ್ರ ಸಭಾಭವನ ಅಂತ ಹೇಳುವಂಥ ಹೆಸರಲ್ಲಿ ಉದ್ಘಾಟನೆಗೊಂಡಿತು. ನಂತರದಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಇದ್ದರು. ನಾವು 2005ರಲ್ಲಿ ನಾವು 24ರಲ್ಲಿ ಅಧಿಕಾರ ವಹಿಸಿಕೊಂಡ್ವಿ ಹೊಸ ಮ್ಯಾನೇಜ್ಮೆಂಟ್ ಆಗಿ. ನಂತರದಲ್ಲಿ ನಮಗೆ ಮಡಿಕೇರಿಯನ್ನು ಬಿಟ್ಟರೆ ಬೇರೆ ಎಲ್ಲಿ ಒಂದು ನಮ್ಮ ವಿಪ್ರ ಸಮಾಜ ಬಾಂಧವರಿಗೆ ಒಂದು ಸಮಾರಂಭಗಳನ್ನು ಮಾಡಿಕೆ ಸುಸಜ್ಜಿತವಾದ ಒಂದು ಸಭಾಭವನ ಇಲ್ಲದೇ ಇರುವುದನ್ನು ಮನಗೊಂಡು ನಾವು ಅದನ್ನು ಮಹಾಸಭೆಯ ಮುಂದೆ ಇಟ್ಟು ಅವರಿಂದ ಒಪ್ಪಿಗೆಯನ್ನು ಪಡೆದು ಎಲ್ಲ ವಿಪ್ರ ಬಾಂಧವರ ಮನೆ ಮನೆಗೆ ತೆರಳಿ ಅವರಿಂದ ದೇಣಿಗೆಯನ್ನು ಸಂಗ್ರಹ ಮಾಡಿಕೊಂಡು ನಾವು ಭವ್ಯವಾದ ಒಂದು ವಿಪ್ರ ಸಭಾಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಆತ್ಮವಿಶ್ವಾಸದಿಂದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರ ಒಂದು ಸಹಭಾಗಿತ್ವದಲ್ಲಿ ಆ ಕಾರ್ಯಕ್ಕೆ ಇಳಿದ್ವಿ. ಮೊದಲನೇದಾಗಿ ವಿಪ್ರ ಯುವ ಸಂಘ ಅಂತ ನಮ್ಮ ಮೊದಲೇ ಇತ್ತು. ಅದರಲ್ಲಿ ಸ್ವಲ್ಪ ಒಂದು 5 ಲಕ್ಷದವರೆಗೆ ಅದರಲ್ಲಿ ನಮಗೆ ಅವರ ಒಂದು ಸಹಾಯಧನ ನಮಗೆ ಮೊದಲನಾಗೆ ಸಿಕ್ತು. ನಾವು ಅದರಿಂದ ಕಾರ್ಯಪ್ರವೃತ್ತರಾಗಿ ಅದನ್ನು ಒಂದು ದೊಡ್ಡ ಒಂದು ಇದನ್ನು ಕೊಡುಗೆ ಅಂತ ನಾವು ತಗೊಂಡು ವಿಪ್ರ ಭೋಜನ ಶಾಲೆ ಅಂತ ಹೇಳುವಂಥ ಅನ್ನಪೂರ್ಣೇಶ್ವರಿ ಭೋಜನ ಶಾಲೆ ಅಂತ ಹೇಳಿ ಆ ವಿಪ್ರ ಯುವ ವೇದಿಕೆಗೆ ಒಂದು ಗೌರವವನ್ನು ಕೊಡಬೇಕು ಅಂತೇಳಿ ಅದನ್ನು ನಿರ್ಮಾಣ ಮಾಡಿದ್ವಿ. ನಂತರ ಸಂಸದರಾದಂಥ ಯದುವೀರ್ ಒಡೆಯರವರನ್ನ ಕರೆಸಿದ್ವಿ. ಅವರು ನಮಗೆ ಒಂದು 20 ಲಕ್ಷದ ಅನುದಾನ ಕೊಡುವುದಾಗಿ ಭರವಸೆ ಕೊಟ್ಟರು. ಅವರ ಭರವಸೆ ಮೇರೆಗೆ ಹಾಗೂ ನಮ್ಮ ಒಂದು ವಿಪ್ರ ಬಾಂಧವರ ಒಂದು ಕೈ ಜೋಡಿಸಲಿಕ್ಕೆ ನಮಗೆ ಕೊಡುವಂಥ ಅವರು ಕೊಟ್ಟಂಥ ಒಂದು ಹುರುಪು ಇವತ್ತು ಭವ್ಯವಾದ ಅಂದಾಜು ಹೆಚ್ಚಿನ ಒಂದು 85ರಿಂದ 90 ಲಕ್ಷದ ಅಂದಾಜು ವೆಚ್ಚದಲ್ಲಿ ಭವ್ಯವಾದ ಒಂದು ಎರಡು ಭವ್ಯವಾದ ಕಟ್ಟಡಗಳ ಮೇಲೆ ಒಂದು ಸುಸಜ್ಜಿತವಾದಂಥ ಸಭಾಭವನವನ್ನು ನಿರ್ಮಾಣ ಮಾಡಿದ್ದೇವೆ. ಎಲ್ಲ ವಿಪ್ರ ಬಾಂಧವರ ಸಹಕಾರ ಹಾಗೂ ಅವರ ಸಹಾಯವನ್ನು ನಾವು ಮರೀಲಿಕ್ಕೇ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ನಮ್ಮನ್ನು ಕರೆದು ಕೊಟ್ಟವರಿದ್ದಾರೆ. ಆದ್ದರಿಂದ ಎಲ್ಲ ವಿಪ್ರ ಬಾಂಧವರ ಸಹಕಾರದಿಂದ ಇದು ಸಕಾರಗೊಂಡಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾಡಿದ್ದು ಜುಲೈ 8 ಮತ್ತು 9ನೇ ತಾರೀಕಿಗೆ ಶ್ರೀಯುತ ನಮ್ಮ MP ಅವರಾದಂಥ ಯದುವೀರ್ ಒಡೆಯರಿಂದ ಇದನ್ನು ಲೋಕಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಅದಕ್ಕೆ ಎಲ್ಲ ಒಂದು ಪೂರ್ವಭಾವಿಯಾಗಿ ಎಲ್ಲ ಇದನ್ನು ನಾವು ನಿಯೋಜನೆಗೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಲ್ಲಿ ಎಲ್ಲವನ್ನು ನಾವು ಅಚ್ಚುಕಟ್ಟಾಗಿ ತಯಾರು ಮಾಡ್ಕೊಂಡು ಬಂದಿದ್ದೇವೆ. ಆದ್ದರಿಂದ ಕೊಡಗಿನ ಎಲ್ಲ ವಿಪ್ರ ಬಾಂಧವರಿಗೆ ನಾವು ಎಷ್ಟು ಧನ್ಯವಾದವನ್ನು ಹೇಳಿದರೂ ಸಾಲದು. ಯಾಕಂದರೆ ಕೊಡಗಿನವರು ಮಾತ್ರ ಅಲ್ಲ, ಗೌರವಾಧ್ಯಕ್ಷ ಶ್ರೀಪತಿ ಪಡಂತಾಯ, ಪ್ರಧಾನ ಕಾರ್ಯದರ್ಶಿ ಸುದರ್ಶನ ಕೆದಿಲಾಯ, ಕೋಶಾಧಿಕಾರಿ ಪವನ್ ಕಂಡಿಪಾಡಿತಾಯ, ಉಪಾಧ್ಯಕ್ಷ ಮೋಹನ್ ನಲ್ಲೂರಾಯ, ಸಹ ಕಾರ್ಯದರ್ಶಿ ಲಲಿತಾ ಹರಿನಾರಾಯಣ, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಿರ್ದೇಶಕರಾದ ಪ್ರಭಾಕರ್ ನೆಲ್ಲಿತಾಯ, ವಿಜಯಲಕ್ಷ್ಮಿ, ಶಶಿಧರ, ಶಾರದಾಮಣಿ, ವಿಷ್ಣುಮೂರ್ತಿ ಹರಳಿತಾಯ, ವಿಕ್ರಮ್ ತೋಟಂತಿಲ್ಲಾಯ, ಸದಸ್ಯೆ ಚಂದ್ರಕಲಾ ಮೂರ್ತಿ ಈ ಸಂದರ್ಭ ಪಾಲ್ಗೊಂಡಿದ್ದರು. ನಗರದ ಪ್ರತಿಷ್ಠಿತ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಪ್ರಾಣಿಶಾಸ್ತ್ರ ವಿಭಾಗದ ಪ್ರೊಫೆಸರ್ MP ಕೃಷ್ಣ ಅವರನ್ನು ಕಾಲೇಜಿನ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಕಾಲೇಜು ಸಭಾಂಗಣದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಪ್ರೊಫೆಸರ್ ಮೇಜರ್ ರಾಘವ B ಅವರು ತಮ್ಮ ಹುಟ್ಟೂರಿನ ಈ ಕಾಲೇಜಿನಲ್ಲಿ ಪದವಿ ಪಡೆದ ಪ್ರೊಫೆಸರ್ MP ಕೃಷ್ಣ ಅವರು ಇದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದುತ್ತಿರುವುದು ಹೆಮ್ಮೆ ಎನಿಸಿದೆ. ಇದು ಇವರಿಗೆ ಲಭಿಸಿದ ಭಾಗ್ಯವಾಗಿದೆ. ಈ ಗೌರವ ಸಿಗುವುದು ಅಪರೂಪ ಅಂತ ಅಭಿಪ್ರಾಯಪಟ್ಟರು. ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮೂಡಿಸುವಲ್ಲಿ ಕೈಜೋಡಿಸ್ತಾ ಇದ್ದ ಪ್ರೊಫೆಸರ್ MP ಕೃಷ್ಣ ಅವರ ಸೇವೆ ಶ್ಲಾಘನೀಯ. ಸೇವಾ ಮನೋಭಾವ ಮತ್ತು ಬೋಧಕರೊಂದಿಗಿನ ಒಡನಾಟ ಸದಾ ಹಚ್ಚ ಹಸಿರಾಗಿರಲಿದೆ. ಇವರ ನಿವೃತ್ತಿ ಜೀವನ ಸುಖಕರ ಮತ್ತು ಸಮೃದ್ಧಿಯಿಂದ ಕೂಡಿರಲಿ ಅಂತ ಹಾರೈಸಿದರು. ಕೊಡಗು ಜಿಲ್ಲೆಯ ಪೊಲೀಸ್ ಇಲಾಖೆಗೆ 1996ರಲ್ಲಿ ಸೇವೆಗೆ ಸೇರಿ ಇದೀಗ 30 ವರ್ಷಗಳನ್ನು ಪೂರೈಸಿ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಿಬ್ಬಂದಿಗಳು ಸೇರಿ ಸ್ನೇಹ ಸಮ್ಮೇಳನ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಕುಶಾಲನಗರ ಸಮೀಪದ ರೆಸಾರ್ಟ್ನಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ 1996ನೇ ಇಸವಿಯಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಸೇವೆಗೆ ಸೇರಿ ಇದೀಗ ವಿವಿಧ ಕಡೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳು
ಪರಸ್ಪರ ಭೇಟಿಯಾಗುವ ಮೂಲಕ ಉಭಯ ಕುಶಲೋಪರಿ ಹಂಚಿಕೊಂಡು ಸಂಭ್ರಮಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ 1996ರಲ್ಲಿ ಸೇವೆಗೆ ಸೇರಿ ಮೃತರಾದ ಪೊಲೀಸ್ ಸಿಬ್ಬಂದಿಗಳ ಕುಟುಂಬಗಳಿಂದ ಗೌರವಿಸಲಾಯಿತು. ಲೇಡೀಸ್ ಅಂತ ಸಮಯ 10 ಗಂಟೆಯಿಂದ 11 ಗಂಟೆಗೆ ಕೂತ್ಕೊಂಡು ಕೆಲಸ ಮುಗಿಸಿ ಸರ್ ಎಷ್ಟು ಗಂಟೆ ಆಗುತ್ತೆ ಅಂತ ತಗೊಂಡೋಗಿ ಸರ್ ಇಲ್ಲ ಈಗ ತಗೊಂಡೋಗಿ ಸರ್ ಅಂತ ಹೇಳ್ತಾರೆ. ಇಲ್ಲಿಯವರು ನಾವು ಹಿಂದೆ ಹೋಗಿ ಕೂತ್ಕೊಂಡು ಅವರಿಗೆ ಗರಗಸದಲ್ಲಿ ಕೊಯ್ದು ಅದು ಮಾಡಿದ ಸಮೇತ ಮಾಡೋದಿಲ್ಲ. ಅಲ್ಲಿಗೂ ಇದು ಲಾಟ್ ಆಫ್ ಡಿಫರೆನ್ಸ್ ಡ್ಯೂಟಿ ಇದೆ. ಅಲ್ಲಿ ವೆರಿ ಮೆನ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ ಆಗಿದೆ. ಸರಿ ಕಳೆದ ಡ್ಯೂಟಿ ಮಾಡೋದು ಯಾರು ಆಯ್ತಾ. ಇಲ್ಲಿ ನಮ್ಮ ಬ್ಯಾಚಲ್ಲಿ ರಿಯಲ್ ಆಗಿರಬೇಕು ಅಂತಂದ್ರೆ 96 ಬ್ಯಾಚ್ ನಾವು ಜಾಯಿನ್ ಆಗಿರೋಕ್ಕೆ ತುಂಬಾ ಅದೃಷ್ಟ ಮಾಡಿರಬೇಕು. ನನಗೆ 96 ಜಾಯಿನ್ ಆಗಿ ತುಂಬಾ ಅದೃಷ್ಟ ಮಾಡಿದ್ದೀವಿ. ಅದರಲ್ಲೂ ಸಮೇತ ಯಾರಿಗೂ ಸಹ ಇರದೆ ಎಲ್ಲರಿಗೂ ಸಹ ಫೇಸ್ ಟು ಫೇಸ್ ಪಬ್ಲಿಕ್ ಆಗಿರ್ಬೋದು, ಆಫೀಸರ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಕಾನೂನು ತಿಳ್ಕೊಂಡಿರೋದಾಗಿರ್ಬೋದು, ಯಾವ್ದಾದ್ರು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಎಲ್ಲರೂ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಒಬ್ಬ SB ಇರ್ಬೋದು, ಕ್ರೈಮ್ ಇರ್ಬೋದು, ಒಬ್ಬ ಕಂಪ್ಯೂಟರ್ ಇರ್ಬೋದು, ಬೇರೆ ಬೇರೆ ತರಲಿಕ್ಕೆ ಎಲ್ಲರೂ ಸ್ವಲ್ಪ ಫಾಸ್ಟ್ ಇದ್ದಾರೆ. ಫಂಕ್ಷನ್ ಮಾಡುವಂತಂದ್ರೆ ಒಬ್ಬರು ಇಬ್ಬರು ಮಾತ್ರ ನೋ ಅಬ್ಜೆಕ್ಷನ್ ಇರಬೇಕು, ಬಾಕಿ ಎಲ್ಲ ಓಕೆ ಅಂತಾನೆ ಬರಬೇಕು. ಆಗ್ಬೋದಾ? ಓಕೆ ಆದ್ರೆ ಎಲ್ಲರಿವೆ ಕಾಪಾಡಿ ಮುಂದಿನ ಪ್ರಮೋಷನ್ ಎಲ್ಲರೂ ಸಹ ಒಳ್ಳೊಳ್ಳೆ ಇದರಲ್ಲಿ ನಿವೃತ್ತಿಯಾಗಿ ಒಂದೊಂದು ಏನೋ ಮನಸ್ಸಲ್ಲಿ ಮನೇಲಿ ಈಗ ನಮ್ಮನೇಲಿ ನಮ್ಮ ಹೆಂಡತಿ ಕಡೆ ಏನೋ ಕಿರುಕುಳ ಉಂಟು ಅಂತ ಅದನ್ನ ಮನಸ್ಸಿಗೆ ಬಂದು ಎಲ್ಲ ಫ್ರೆಂಡ್ಶಿಪ್ ಸೇರ್ಕೊಂಡಿರ್ಬೇಕು. ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇದ್ರೆ ಖುಷಿಯಾಗಿರ್ಬೇಕು ಆಯ್ತಾ. ದಯವಿಟ್ಟು ಎಲ್ಲರೂ ಸಹ ಹ್ಯಾಪಿಯಾಗಿರಿ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ಮೇಲೆ ನಮಗೆ ರಿಟೈರ್ಮೆಂಟ್ ಟೈಮ್ ನಮಗೆ ನಂದು ಇನ್ನು ಕರೆಕ್ಟ್ 6 ವರ್ಷ ಉಂಟು. ನೆಕ್ಸ್ಟ್ ಇಯರ್ಗೆ ಈ ವರ್ಷಕ್ಕೆ ನಾನು ರಿಟೈರ್ಮೆಂಟ್ ಆಗಿರ್ತೀನಿ. ನೆಕ್ಸ್ಟ್ 2032ಗೆ 2032 ಫಸ್ಟ್ ಸ್ಟಾರ್ಟ್ ಆಗೋದು ನಮ್ಮದೇ ಕಾಣ್ತದೆ. 71 ಡೇಟ್ ಆಫ್ ಬರ್ತ್ ಯಾರು ಇದ್ದೀರಾ? 71 ಡೇಟ್ ಆಫ್ ಬರ್ತ್ ಯಾರು ಇದ್ದೀರಾ? ಯಾರಿಲ್ಲ. 72 ಇಂದಾನೆ ಸ್ಟಾರ್ಟ್ ಆಗ್ತದೆ. ಇಲ್ಲ ಯಾರು ನಮ್ಮವ್ರು ಇದ್ದಾರೆ 72 ಯಾರು ಇದ್ದಾರೆ ನೋಡಿದ್ದಾನೆ. 72 ಇಂದ ಸ್ಟಾರ್ಟ್ ಆಗ್ತದೆ. ಹಾಗೆ ನೆಕ್ಸ್ಟ್ ಈ ಥರ ರಿಟೈರ್ಮೆಂಟ್